ಭಾಳ ನೆಚ್ಚಿನ ಸೊಸೆ. ಅವಳು 2 ವರ್ಷ ಹಿಂದೆ ದೇವರ ಪಾದ ಸೇರಿಕೊಂಡ್ಳು. ನಾವು ನೆನೆಸಿದ್ದಕ್ಕಿಂತ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಜಾಸ್ತಿ ಮಾಡಿದ್ದಾರೆ. ಅನಿತಾ ಹೆಗ್ಡೆ ಅನ್ನೋದು ನಮ್ಮ ಪಾಲಿಗೆ ಒಂದು ವಜ್ರದ ಹಾಗೆ. ಶ್ರೀಮತಿ ಜ್ಯೋತಿ ಶೆಣೈ ಇವರು JC ವಿಟ್ಲ ಉಪ ಪ್ರಾಂಶುಪಾಲರು. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸಂತೋಷವಾಗಿ ಆಗಮಿಸ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸಾಯಿಗೀತಾ ಚಂದಾಡಿಯವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಎಲ್ಲರಲ್ಲಿ ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿ, ನಾವು ಅಂದುಕೊಂಡಿದ್ದು ಕೇವಲ 100-120 ಸ್ಟೂಡೆಂಟ್ ಅಂತ. ಕೊನೆ ಕ್ಷಣದಲ್ಲಿ 20ನೇ ತಾರೀಕಿಗೆ ಆಗುವಾಗ ಇದು 240ಕ್ಕೆ ಇತ್ತು. ಆದ್ದರಿಂದ ನಮ್ಮ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ. ದಯವಿಟ್ಟು ಎಲ್ಲರೂ ಈ ಅನಾನುಕೂಲತೆಯನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಏನಾದರೂ ಅನಾನುಕೂಲತೆಗಳಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಸಣ್ಣ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ವಂದನೆಗಳು ಗೌರವಾನ್ವಿತರಿಗೆ. ಈ ಸಭಾಂಗಣದಲ್ಲಿ ಅನೇಕ ಮಹನೀಯರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಳಿಕೆ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಿದ್ದಾರೆ. PM ಶ್ರೀ ವಿಟ್ಲ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿಯವರಿದ್ದಾರೆ. ಹಾಗೆ ಇನ್ನು ಹಲವಾರು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಇದೀಗ ಪ್ರಾಸ್ತಾವಿಕ ನುಡಿಗಳು ಗೌರವಾನ್ವಿತ ಜಯಪಾಲ್ ಚಂದಾಡಿ ಅವರಿಂದ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗಿಂತ ವಿಶೇಷವಾಗಿ ಸ್ಪರ್ಧಿಗಳು ಮುಖ್ಯ. ಅದಕ್ಕೆಲ್ಲ ತಾವು ಸ್ವಯಂ ಪ್ರೇರಿತರಾಗಿ ಬಹಳ ಮುಖ್ಯವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಚಂದಾಡಿ ಕುಟುಂಬದ ಪರವಾಗಿ ಆತ್ಮೀಯ 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 ಸ್ವಾಗತ. ಗುಡ್ ಮಾರ್ನಿಂಗ್. ಸೇ ಗುಡ್ ಮಾರ್ನಿಂಗ್. ಇದು ಸಾಮಾನ್ಯ ಈ ಚೆಸ್ ಗೇಮ್ ಅನ್ನೋದು ಚದುರಂಗ ಇಂಥ ಹಳ್ಳಿಲಿ ಆಗೋಲ್ಲ, ಇದು ನಗರ ಪಟ್ಟಣದಲ್ಲಿ ಜಾಸ್ತಿ ಆಗೋದು. ಮನೆಗೆ ಬಂದಿದೆ ಈಗ ಅದು ಅಳಿಕೆಯಲ್ಲಿ ಚಂದಾಡಿ ದೊಡ್ಡ ಸಾಧನೆ, ಸಾಮಾನ್ಯ ನಡೆಯುವ ವಿಷಯ ಅಲ್ಲ. ಅದು ನಮ್ಮ ನಿರೀಕ್ಷೆ ಒಂದು 60-70 ಆ ಥರ ಇತ್ತು. ಅದು ಜಾಸ್ತಿ ಆಗ್ತಾ ಕೊನೆಗೆ 241 ನಿಂತ್ಕೊಂಡ್ಬಿಡ್ತು. ಏನು ಮಾಡಲಿಕ್ಕೆ ಆಗೋಲ್ಲ, ಬಟ್ ನಾವು ಮಾಡಲೇಬೇಕಾದ ನಾವು ಮಾಡಿದ ಮೇಲೆ ಅದಕ್ಕೆ ಹಿಂದಿರಲಿಕ್ಕೆ ಆಗೋಲ್ಲ. ಈ ಚದುರಂಗ ಅನ್ನೋದು ಈ ವರ್ಷ ಅದು ಬೇರೆ. ಈ ಗುಕೇಶ್ ಮೊನ್ನೆ ಯಾರು ದೊಮ್ಮದೆ ಗುಕೇಶ್ ಜಾಗತಿಕ ಚಾಂಪಿಯನ್ ಆದ 10ನೇ ದಿನಕ್ಕೆ ನಮ್ಮ ಟೂರ್ನಮೆಂಟ್ ಆಗ್ತಾ ಇದೆ. ಇದು ಭಾಳ ಸಂತೋಷ ವಿಷಯ. ಬಹುಶಃ ಎಲ್ಲ ಮಕ್ಕಳಿಗೆ ಗೊತ್ತು ನಿಮ್ಗೆ ಯಾರು ಈ ಸಲ ಜಗತ್ತಿನ ಚೆಸ್ ಚಾಂಪಿಯನ್ ಅನ್ನೋದು. ಜಗತ್ತಿನ ಚೆಸ್ ಚಾಂಪಿಯನ್ ಮಹಾ ದೊಡ್ಡ ವಿಷಯ, ಎಲ್ರಿಗೂ ಗೊತ್ತಿರುತ್ತೆ. ಇನ್ನೊಂದು ಇದರಲ್ಲಿ ಎಷ್ಟು ಜನ ಪ್ರೊಫೆಷನಲ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ಲಿಕ್ಕೆ ಬರೋರು ಹೇಳಿ ನೋಡ. ಟೂರ್ನಮೆಂಟಲ್ಲಿ ಬೇರೆ ಆಡಿದವರು ಸ್ವಲ್ಪ ಕೈ ಎತ್ತು ಬಿಡಿ. ಬೇರೆ ಟೂರ್ನಮೆಂಟಲ್ಲಿ ಆಡಿದವರು, ಬೇರೆ ಟೂರ್ನಮೆಂಟಲ್ಲಿ ಸ್ಕೂಲ್ ಲೆವೆಲಲ್ಲಿ, ವಲಯ ಲೆವೆಲಲ್ಲಿ, ಝೋನಲಲ್ಲಿ, ಡಿಸ್ಟ್ರಿಕ್ಟಲ್ಲಿ ಕೈ ಎತ್ತಿ ಮ್ಯಾಚಿಂಗ್ ಮಾಡಬೇಡಿ, ಎತ್ತಿ ಸರಿ ಬಿಟ್ಬಿಡಿ. ಸರಿ, ಗೆದ್ದವರು ಎಷ್ಟು ಜನ ಇದ್ದೀರದಲ್ಲಿ? ಯಾರಿಲ್ವಾ? ಇದ್ದಾರೆ. ಯಾಕೆ ಬೇಜಾರು? ಕೈ ಎತ್ತಿ ಗೆದ್ದವರು 1 2 3 4 5 6. ಓಕೆ ಪರವಾಗಿಲ್ಲ. ಈ ಆ್ಯಕ್ಚುಲಿ ಈ ಚೆಸ್ ಅಷ್ಟು ಸುಲಭವಾಗಿ ಬರೋ ಗೇಮ್ ಅಲ್ಲ. ಆದರೆ ಭಾಳ ಸಾಧನೆ ಬೇಕು. ಆ ಸಾಧನೆ ನೀವು ಮಾಡಬೇಕು, ಮಾಡಿದ್ರೆ ಬರುತ್ತೆ. ಮತ್ತು ಇನ್ನೊಂದು, ದೊಡ್ಡ ದೊಡ್ಡ ನಗರದಲ್ಲಿ ಜನ ಸೇರ್ತಾರೆ, ಆದರೆ ಹಳ್ಳಿಯಲ್ಲಿ ಸೇರೋದು ಭಾಳ ಕಷ್ಟ. ಅದು ನೀವು ಬಂದದ್ದು ತಾಪತ್ರೆ ಗೊತ್ತು. ನಿಮಗೆ ಪಡಿವಾಗಲು ನಡ್ಕೊಂಡ್ಬರ್ಬೇಕು, ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ, ಏನೇನು ಮಾಡಿ ಯಾವ್ಯಾವ ಮೂಲೆಯಿಂದ. ಈಗ ಸುರತ್ಕಲ್, ಕಾಪು, ವೇಣೂರು, ಈ ಕಡೆ ಯಾವುದು ಗುತ್ತಿಗಾರು, ಆಲಂಗಾರು, ಈ ಕಡೆಯಿಂದ ಬಂದ 6 ಗಂಟೆಗೆ ಎತ್ಕೊಂಡು ಹೊರಟಿರ್ಬೋದು. ನೀವು ಬಿತ್ಕೊಂಡು ಬಂದು ಇಲ್ಲಿ ಸೇರ್ಬೇಕಿದ್ರೆ ಭಾಳ ಕಷ್ಟಪಟ್ಟಿದ್ದೀರಿ. ಈ ನೀವು ಚೆಸ್ಸೇ ಹಾಗೆ, ಚೆಸ್ಸು ಕಷ್ಟಪಟ್ಟರೆ ಬರೋ ಐಟಮ್ ಇದು. ಮತ್ತು ಇನ್ನೂ ಸುಮ್ಮನೆ ಬರೋಲ್ಲ. ಈ ಚೆಸ್ಸಲ್ಲೇ ಈ ಆಡೋ ಮಕ್ಕಳು, ಚೆಸ್ ಆಡೋ ಮಕ್ಕಳು ಬೇರೆ ಮಕ್ಕಳಿಗಿಂತ ಯಾರು ಮಾತಾಡ್ತಾ ಇದ್ದಾರೆ ಮಕ್ಕಳು, ಹಲೋ ಫ್ರಂಟ್ ಡ್ರಾ ಇದು ಹಿಂದೆ ಹೋಗಿ. ಚೆಸ್ ಆಡಬೇಕಿದ್ರೆ ಚೆಸ್ ಆಡೋ ಮಕ್ಕಳು ಬಾಕಿ ಮಕ್ಕಳಿಗೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಯಾವುದರಲ್ಲಿ? ಮಾತಾಡೋದಲ್ಲ ಅಲ್ಲ, ಬೇರೆ ಎಲ್ಲ ಕಲಿಯೋದ್ರಲ್ಲಿ ಭಾಳ ಮುಂದಿರ್ತಾರೆ ಅವರು. ಬೇರೆ ಮಕ್ಕಳು 10 ಗಂಟೆ ಸ್ಟಡಿ ಮಾಡೋದು. ಈ ಮಕ್ಕಳು ಕೇವಲ 1 ಗಂಟೆ 2 ಗಂಟೆ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಪ್ರೂವ್ಡ್. ಯಾಕಂದರೆ ನಾನು ಕನಿಷ್ಠ 28 ವರ್ಷದ ಮಕ್ಕಳ ಜೊತೆ ಚೆಸ್ ಆಡಿಸೋ ಮಕ್ಕಳ ಜೊತೆ ಇರೋ ನನ್ನ ಚೆಸ್ ಅಕಾಡೆಮಿ ಇದೆ. ಅದು ಎಕ್ಸ್ಪೀರಿಯನ್ಸ್ ನನಗೆ.
ಕಮ್ಮಿ ಅಂದರೆ 10,000 ಮಕ್ಕಳು ನೋಡಿದವ ನಾನು ಆಡಿಸಿದವ. ಹಾಗೆ ಚೆನ್ನಾಗಿ ಗೊತ್ತು ಆ ಮಕ್ಕಳು ಯಾಕೆ ತೆಗಿತಾರೆ. ಇವತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಲೆವೆಲ್ ಇದ್ದಾರೆ. ಮೋಸ್ಟ್ಲಿ ಫಾರಿನ್ ಅಮೇರಿಕಾ, ಆಸ್ಟ್ರೇಲಿಯಾ, UK ಎಲ್ಲ ಆ ಥರ ಸ್ಪ್ರೆಡ್ ಆಗಿದೆ ಮಾಸ್ಟರ್ ಎಲ್ಲೆಲ್ಲ ಇದ್ದಾರೆ. ಆ ಚೆಸ್ಸು ಅಷ್ಟು ಸಾಧನೆ ಮಾಡಲಿಕ್ಕೆ ದಾರಿ ಆಗುತ್ತೆ. ಬೇರೆ ಮಕ್ಕಳು ಒಂದು ತಗೊಳ್ಳೋಷ್ಟು ನೀವು ತಗೋಬೇಕಾದಿಲ್ಲ. ಬಟ್ ಆದರೆ ಚೆಸ್ಸನ್ನು ಉಳಿಸ್ಕೋಬೇಕಿದ್ರೆ ನೀವು ದಿನಕ್ಕೊಂದು ಆಟ ಆಡಬೇಕು. ಕೊನೆಗೆ ಯಾರು ಸಿಕ್ಕಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಬರೋ ತಪ್ಪಿಲ್ಲ. ಅವರ ಕಲಿಸಿ ಅವರಿಗೆ ಕಲಿಸಿ ನೀವು ಆಡಿ. ಚೆಸ್ ಬಿಟ್ಬಿಟ್ಟು ಕೂತ್ಕೋಬೇಡಿ, ಅದು ಜೊತೆ ಇದ್ದೇನೆ ಚೆಸ್ಸು ಹಾಗೆ ಮಾಡಿ. ಮತ್ತು ಇಲ್ಲಿ ಸೇರಿದ ಎಲ್ಲ ಮಕ್ಕಳಿಗೆ ಮತ್ತು ಅವ್ರ ಹೆತ್ತವರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾ ನನ್ನೆರಡು ಮಾತು. ವಂದನೆಗಳು ಗೌರವಾನ್ವಿತ ಜಯಪಾಲ್ ಚಂದಾಡಿ ಅವರಿಗೆ. ಜಯಪಾಲ್ ಚಂದಾಡಿ ಅವರು ರಾಷ್ಟ್ರೀಯ ಮಟ್ಟದ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯನ್ನ ಸುಮಾರು 1,000 ವಿದ್ಯಾರ್ಥಿಗಳನ್ನ ಸ್ಪರ್ಧೆಯಲ್ಲಿ 1,800 ಸ್ಪರ್ಧಿಗಳನ್ನು ಸೇರಿಸಿಕೊಂಡು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಅನ್ನ ಕಂಡಕ್ಟ್ ಮಾಡಿದ ಆರ್ಬಿಟರ್ ಜಯಪಾಲ್ ಚಂದಾಡಿ. ಹಾಗೆ ಸುಮಾರು 185 ವಾರಗಳ ಕಾಲ ಉಚಿತ ಚೆಸ್ ತರಬೇತಿಯನ್ನು ನೀಡಿದವರು. ನಮ್ಮ ಊರಿಗೆ ಅವರು ಚೆಸ್ ಆಟಗಾರರು ಅಂತ ಹೇಳಿದ್ರೆ ಆಶ್ಚರ್ಯ ಆಗಬಹುದು. ಆದರೆ ನೀವು ಹೊಸೂರು, ಬ್ಯಾಂಗ್ಳೂರು, ಮೆಡ್ರಾಸ್ಗಳಲ್ಲಿ ಜಯಪಾಲ್ ಚಂದಾಡಿ ಅಂತ ಹೇಳಿದ್ರೆ ಚೆಸ್ ಆಟಗಾರರ ಅತ್ಯಂತ ಪ್ರೀತಿಯ ಒಬ್ಬ ಗುರು. ಅವರಿಗೆ ಪ್ರೀತಿಯ ವಂದನೆಗಳು. ಇದೀಗ ಉದ್ಘಾಟನಾ ಕಾರ್ಯಕ್ರಮ ಗೌರವಾನ್ವಿತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಜೊತೆಯಲ್ಲಿ ಚಂದ್ರಶೇಖರ್ ಭಟ್ ದೀಪವನ್ನ ಪ್ರಜ್ವಲಿಸುವ ಮೂಲಕ ಜಗತ್ತಿಗೆ ಬೆಳಕನ್ನು ಕೊಡುವ ದೀಪ ನಮ್ಮ ಬಾಳಿನಲ್ಲಿಯೂ ಬೆಳಕಾಗಿ ಮೂಡಿ ಬರಲಿ, ನಮ್ಮ ಕತ್ತಲೆಗಳು ದೂರ ಆಗಲಿ, ಬದುಕು ಸುಂದರವಾಗಲಿ. ಚೆಸ್ ಆಟ ಮಾತ್ರ ಅಲ್ಲ, ನಮ್ಮ ಮೈ ಮನಗಳಲ್ಲಿ ಹೊಸ ಚೈತನ್ಯವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ಬಂದಿರುವಂತ ಎಲ್ಲ ಚೆಸ್ ಆಟಗಾರರಿಗೆ ಇದೊಂದು ಸುವರ್ಣ ಅವಕಾಶ. ಇವತ್ತು ಬೆಳಗ್ಗಿನಿಂದ ಸಂಜೆಯವರೆಗೆ ನೀವು ಆಟ ಆಡ್ತೀರಿ. ಸೋಲ್ಬಹುದು, ಗೆಲ್ಲಬಹುದು. ಎಲ್ಲರೂ ಗೆಲ್ಲಿಕ್ಕಾಗುವುದಿಲ್ಲ. ಆದರೆ ಹೋಗುವಾಗ ಅನುಭವದ ಬುತ್ತಿಯನ್ನು ಹಿಡ್ಕೊಂಡು ಹೋಗಬಹುದು. ಮುಂದೊಂದು ದಿನ ಗುಕೇಶನಂತ ಆಟಗಾರನಾಗುವಂತ ಎಲ್ಲ ಭಾಗ್ಯಗಳು ನಿಮಗೆ ಬರಲಿ ಅಂತೇಳಿ ನಾವೆಲ್ಲ ಆರಾಧಿಸುವ ದೈವ ದೇವರನ್ನ ಪ್ರಾರ್ಥಿಸುತ್ತಾ ಇದೀಗ ದೀಪ ಪ್ರಜ್ವಲನ ಕಾರ್ಯಕ್ರಮ ಎಲ್ಲ ಗಣ್ಯರ ಜೊತೆಯಲ್ಲಿ ಉದ್ಘಾಟಕರಾಗಿ ಚಂದ್ರಶೇಖರ್ ಭಟ್ ಗೌರವಾನ್ವಿತ ಅಳಿಕೆ ಸತ್ಯಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಿಂದ ಇದೀಗ ಚೆಸ್ ಪಾನ್ ಅನ್ನ ಮೂವ್ ಮಾಡುವ ಮೂಲಕ ಕೂತು ವಿದ್ಯಾರ್ಥಿ ವಿದ್ಯುಕ್ತವಾಗಿ ಚೆಸ್ ಪಾನ್ ಅನ್ನ ಮೂವ್ ಮಾಡುವ ಮೂಲಕ ಚಾಲನೆಗೆ ನೀಡುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆ ಗೌರವಾನ್ವಿತ ಸತ್ಯಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಭಟ್ ಇವರಿಂದ ಚಾಲನೆ. ಥ್ಯಾಂಕ್ ಯು. ವಂದನೆಗಳು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪಾದಾರವಿಂದಗಳಿಗೆ ವೇದಿಕೆ ಇರುವಂಥ ಎಲ್ಲ ಹಿರಿಯರ ಪರವಾಗಿ ಹಾಗೂ ನಮ್ಮ ಚೆಸ್ ಪಂದ್ಯಾಟದ ಎಲ್ಲ ಕ್ರೀಡಾಪಟುಗಳು ಎಲ್ಲರ ಪರವಾಗಿ ಹಾಗೂ ಚಂದಾಡಿ ಮನೆತನದ ಎಲ್ಲ ಮನೆಯವರ ಪರವಾಗಿ ಸ್ವಾಮಿಗೆ ಪ್ರಥಮವಾಗಿ ವಂದಿಸ್ತಾ, ಕುಮಾರಿ ಅನ್ವಿತಾ ಹೆಗ್ಡೆಯವರ ದಿವ್ಯಾತ್ಮವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಸ್ವಾಮಿಯ ಚರಣಗಳಲ್ಲಿ ಆಕೆ ಇದ್ದಾರೆ, ಸ್ವಾಮಿ ಚರಣಗಳಿಗೆ ಅವರು ಸಮರ್ಪಿಸಿಕೊಂಡಿದ್ದಾರೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಅವರ ಸುಂದರ ಸವಿ ನೆನಪಿಗೆ ಇವತ್ತಿನ ಈ ಚೆಸ್ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಪುಟಾಣಿಗಳು ಬೇರೆ ಬೇರೆ ಕಡೆಯಿಂದ ಬಹಳ ದೂರದಿಂದಲೂ ಬಂದಿದ್ದೀರಾ, ಹತ್ತಿರದಿಂದಲೂ ಬಂದಿದ್ದೀರಿ. ಎಲ್ಲದಕ್ಕಿಂತ ಹೃದಯ ಎಲ್ಲರದ್ದು ಹತ್ತಿರ ಆಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಈ ಹಳ್ಳಿಯಲ್ಲಿ ಅವರು ಪೇಟೆಯ ಆಟ ಅಂತ ಹೇಳಿದರು. ಈಗ ಪೇಟೆ ಮತ್ತು ಹಳ್ಳಿ ಮತ್ತು ದಿಲ್ಲಿ ಎಲ್ಲವೂ ಒಂದೇ ಆಗಿದೆ. ಯಾಕೆಂದರೆ ಇಂಟರ್ನೆಟ್ನಿಂದಾಗಿ ಎಲ್ಲವೂ ಕೂಡ ಹತ್ತಿರ ಆಗ್ತಾ ಉಂಟು, ಅದೇ ಹೃದಯ ಮಾತ್ರ ದೂರ ಆಗ್ತಾ ಉಂಟು ಅಂತ ಭಗವಾನ್ ಬಾಬಾ ಹೇಳ್ತಾರೆ. ನಾವು ಸಾಗರದ ಅಡಿಗೆ ಹೋಗ್ತೇವೆ, ಆಕಾಶದ ಮೇಲೆ ಹೋಗ್ತೇವೆ, ಚಂದ್ರ ಹೋಗ್ತೇವೆ, ಮಂಗಳನ ಹತ್ರ ಹೋಗ್ತೇವೆ, ಎಲ್ಲ ಗ್ರಹಗಳಿಗೆ ಹೋಗ್ತೇವೆ, ಆದರೆ ಹೃದಯದಲ್ಲಿ ಒಂದು ಇಂಚು ಕೂಡ ಒಳಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ.
ಆದರೆ ಇವತ್ತು ಈ ಚಂದಾಡಿಯ ಮನೆ ತಂದವರು ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲರ ಹೃದಯವನ್ನು ಗೆದ್ದಿದ್ದೀರಿ, ಎಲ್ಲ ಹೃದಯದಲ್ಲಿ ನೀವು ಪ್ರವೇಶಿಸಿದ್ದೀರಾ. ಹಾಗೆ ಎಲ್ಲರಿಗೆ ಸಂತೋಷ ಆಗಿದೆ. ಇದು ಅಳಿಕೆ ಗ್ರಾಮದಲ್ಲಿ ಇಂಥ ಕಾರ್ಯಕ್ರಮ ನಡೆಯುವುದು ಬಹಳ ದೊಡ್ಡ ಒಂದು ನಮಗೆ ಸತ್ಯಸಾಯಿ ವಿದ್ಯಾಸಂಸ್ಥೆಗಳು ಕ್ರೆಡಿಟ್ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಮ್ಮ ಪದ್ಮನಾಭ ಪೂಜೆ ಅವರು ನಮ್ಮ ಗ್ರಾಮದ ಪ್ರಥಮ ಪ್ರಜೆ ನಮ್ಮನ್ನೆಲ್ಲ ಕರೆದಿದ್ದೀರಿ. ಇದರ ಅರ್ಥ ಏನೆಂದರೆ ಬಹುಶಃ ಈ ವಿದ್ಯಾಸಂಸ್ಥೆಗೆ ಕೊಟ್ಟ ಗೌರವ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ವೇಳೆ ನನ್ನನ್ನು ಇಲ್ಲಿ ಕರೆದಿದ್ದಾರೆ ಅಂದರೆ ಅದು ಪೂಜ್ಯ ಅಣ್ಣನವರ ಊರು, ಇದು ಅಣ್ಣವರು ಓಡಾಡಿದಂಥ ನೆಲ, ಅಣ್ಣನವರು ಉಸಿರಾಡಿದಂಥ ಗಾಳಿ, ಅಣ್ಣವರು ಕೊಟ್ಟಂಥ ನೀರು ಇಲ್ಲೆಲ್ಲ ಹರಿಯುವಂಥದ್ದು. ಎಲ್ಲದಕ್ಕಿಂತ ಅಣ್ಣನವರ ಶಿಷ್ಯನಿರುವವರೆಲ್ಲ. ಹಾಗೆ ನನಗೆ ತುಂಬನೇ ಸಂತೋಷ ಆಯಿತು. ಅವರ ಒಟ್ಟಿಗೆ ಕೂತ್ಕೊಳ್ಳುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿತಲ್ಲ. ಬಹುಶಃ ಅಣ್ಣನವರ ಅನುಗ್ರಹ, ಅಣ್ಣನವರ ಒಂದು ಆಶೋತ್ತರ ಅಂತ ನಾನು ಅಂದುಕೊಂಡಿದ್ದೇನೆ. ಎಲ್ಲ ಬಂದಂಥ ಕ್ರೀಡಾಪಟುಗಳು ಅತ್ಯಂತ ಸ್ಫೂರ್ತಿಯಿಂದ, ಉತ್ಸಾಹದಿಂದ, ಅದೇ ರೀತಿ ಒಂದು ರೀತಿ ಅನ್ಯೋನ್ಯತೆಯಿಂದ ಆಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕಾರ್ಯಕ್ರಮ ಅತ್ಯಂತ ಸುಗಮವಾಗಿ ನಡೀಲಿ. ಮಾತ್ರ ಅಲ್ಲ, ನಮ್ಮ ಅನ್ವಿತಾ ಹೆಗ್ಡೆ ಅವರ ದಿವ್ಯಾತ್ಮಕ್ಕೆ ಸಂತೋಷ ಆಗಲಿ. ನಿಮ್ಮಂಥ 4 ಜನ, 10 ಜನ, 100 ಜನ ಅಳಿಕೆ ಗ್ರಾಮದಿಂದ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಇನ್ನೂ ಪ್ರಖ್ಯಾತಿಯಾದಾಗ ಅವರ ಆತ್ಮಕ್ಕೆ ಖಂಡಿತ ಸಂತೋಷ ಆಗ್ತದೆ. ಎಲ್ಲದಕ್ಕಿಂತ ಇವತ್ತು ಅವರಿಗೆ ಸಂತೋಷ ಆಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾತೆಯವರಿದ್ದಾರೆ, ಅವರು ಅವರ ಮಗ ಕೂಡ ನಮ್ಮ ಸ್ಟೂಡೆಂಟ್, ಅವರು ಇವತ್ತು US ಅಲ್ಲಿದ್ದಾರೆ. ಹಾಗೆ ಬಹುಶಃ ಅವರು ಇದ್ದಿದ್ರೆ ಇವತ್ತು ನಮಗೆ ತುಂಬ ಅವರ ಮಗ ತುಂಬ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ. ಹಾಗೆ ಅಂಥ 100 ಜನ ವಿದ್ಯಾರ್ಥಿಗಳು ನಮ್ಮ ಅಳಿಕೆಯಿಂದ ಹೋಗಿದ್ದಾರೆ. ಹಾಗೆ ನೀವೆಲ್ಲರೂ ಕೂಡ ನಮ್ಮ ಅಳಿಕೆ ವಿದ್ಯಾರ್ಥಿಗಳು ಅಂತ ನಾನು ಅಂದುಕೊಂಡಿದ್ದೇನೆ. ಅಂದರೆ ಹೊರಗಿನ ಮಕ್ಕಳು ಇರ್ಬೋದು, ಅಳಿಕೆ ಗ್ರಾಮಕ್ಕೆ ಬಂದರೆ ನೀವು ಅಳಿಕೆ ವಿದ್ಯಾರ್ಥಿಗಳು ಅಂತ ಲೆಕ್ಕ. ಹಾಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡು ಹೀಗೆ ಸ್ಫೂರ್ತಿಯಿಂದ ಬಂದಿದ್ದೀರಿ, ನಿಮ್ಮ ಮನೆಯವರಿಗೆ, ತಂದೆ ತಾಯಿಯವರಿಗೆ, ನಿಮ್ಮ ಎಲ್ಲ ಕುಟುಂಬ ವರ್ಗದವರಿಗೆ ಸ್ವಾಮಿಯ ವಿಶೇಷ ಅನುಗ್ರಹ ಮಾಡಲಿ. ನಿಮಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ನೀವು ಎಲ್ಲ ಜಯಶಾಲಿಗಳಾಗಿ ಮುಂದೆ ಬೇರೆ ಬೇರೆ ವಿಭಾಗ ಒಂದೇ ಕಡೆಗೆ ಎಲ್ಲರೂ ಜಯ ಸಾಧಿಸಲಿಕ್ಕೆ ಆಗೋದಿಲ್ಲ. ನಿಮ್ಮ ಫೀಲ್ಡಲ್ಲಿ ನೀವು ಜಯ ಸಾಧಿಸಿ ಕೀರ್ತಿ ತನ್ನಿ, ತಂದೆ ತಾಯಿಯ ಗೌರವವನ್ನು ಎತ್ತಿ ಹಿಡೀರಿ. ಭಾರತ ಮಾತೆಯ ಗೌರವ ನಮ್ಮ ಗೌರವ ಅಂತ ಎಲ್ಲರೂ ಅಂದುಕೊಂಡು ಎಲ್ಲರೂ ಒಮ್ಮತದಿಂದ ಇದರಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹಲವಾರು ಜನ ಬಂದಿದ್ದಾರೆ, ವಾಲಂಟಿಯರ್ಸ್ ತುಂಬ ಜನ ಬಂದಿದ್ದಾರೆ. ಇಲ್ಲಿ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ. ಬ್ರೇಕ್ಫಾಸ್ಟ್ ಇದ್ದವರೆಗೆ ಎಲ್ಲವೂ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ಮಾಡಬೇಕಂತ ಸುಂದರವಾಗಿ ಮಾಡಿದ್ದಾರೆ ಇಲ್ಲಿ. ನನಗೆ ಅದು ತುಂಬ ಸಂತೋಷ ಆಗಿದೆ. ಇದು ನಮಗೊಂದು ಆದರ್ಶಪ್ರಾಯ ಅಂತ ನಾನು ಅಂದುಕೊಂಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್, ಜೈ ಜೈ ಸಾಯಿರಾಮ್. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಆಶೀರ್ವಾದದ 2 ನುಡಿಗಳನ್ನು ನಮ್ಮ ತಲೆ ಮೇಲೆ ಚೆಲ್ಲಿದ ಗೌರವಾನ್ವಿತ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಕ್ಕೆ ಯಶೋಧರ್ ಬಂಗೇರ, ನಿವೃತ್ತ ಶಿಕ್ಷಕರು, ನಮ್ಮೆಲ್ಲರ ಆತ್ಮೀಯರು, ಶುಭಾಶಯದ 2 ನುಡಿಗಾರಿ. ಓಂ ಶ್ರೀ ಸಾಯಿರಾಮ್. ಅಳಿಕೆ ಗ್ರಾಮದ ಅತ್ಯಂತ ಪವಿತ್ರವಾದ ಚಂದಾಡಿ ಈ ಮಣ್ಣಿನಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳೇ, ವಿಶೇಷವಾಗಿ ಚಂದಾಡಿ ಮನೆತನದ ಹಿರಿಯ ಕಿರಿಯ ಆತ್ಮೀಯ ಬಂಧುಗಳೇ, ನನ್ನ ವಿದ್ಯಾರ್ಥಿನಿ ಶ್ರೀಮತಿ ಸಾಯಿಗೀತಾ ಅವರೇ, ಒಂದು ಬೆಳಗಿನ ಹೊತ್ತಿನ ಸುಂದರವಾದಂಥ ಒಂದು ಕಾರ್ಯಕ್ರಮ. ಇಲ್ಲಿ ಮಾತಿಗಿಂತ ಇನ್ನು ಆಟ ಬಹಳ ಮುಖ್ಯ. ನಾವು ಮಾಸ್ಟರ್ಗಳು ಮಾತಾಡ್ತಾ ಹೋದರೆ ಆಟ ಭಾಷೆ ಕುಟ್ಟಿದಾಗ್ತದೆ. ಸರ್ ನಿನ್ನೆ ನಾವು ವಿಮರ್ಶೆ ಮಾಡುವಾಗ ಹೇಳಿದರು. ಅದೊಂದು 2 ಮಾತನ್ನು ಈ ಸಂದರ್ಭ ನಾನು ಆಡಲೇಬೇಕು. ಈ ಪುಣ್ಯಾತ್ಮ ಈ ಮನೆಯವರು, ಈ ಮಣ್ಣಿನವರು ಇಂಟರ್ನ್ಯಾಷನಲ್ ಆಗಿ ಇಷ್ಟು ಮುಂದೆ ಬಂದು ನನಗೂ ಕೂಡ ಗೊತ್ತಿಲ್ಲ. ಅಂದರೆ ಸತ್ಯಸಾಯಿ ವಿದ್ಯಾಸಂಸ್ಥೆ ಇವತ್ತು ಇಂಟರ್ನ್ಯಾಷನಲ್ ಆಗಿ ಪೂಜ್ಯ ಅಣ್ಣನವರ ಕನಸನ್ನು ನನಸು ಮಾಡಿದೆ. ಆದರೆ ಈ ಚಂದಾಡಿ ಮನೆತನದ ಈ ಪುಣ್ಯಾತ್ಮ ಮತ್ತು ಹಿರಿಯರು ಅವರವರ ಕ್ಷೇತ್ರದಲ್ಲಿ, ಜಗದೀಶ್ ಅಣ್ಣ ಇದ್ದಾರೆ,
ಅವರಿಲ್ಲಿ ಕೃಷಿ ಕ್ಷೇತ್ರ ಅವರೇ ಉದ್ಯಮವನ್ನು ಸ್ಥಾಪಿಸಿಕೊಂಡು ಒಂದು ಹೆಸರಾಂತ ವ್ಯಕ್ತಿಯಾಗಿ ಅವರು ಬೆಳೀತಿದ್ದಾರೆ. ಹಾಗೆ ತಾವೆಲ್ಲರೂ ನನ್ನ ಶಿಷ್ಯೆ ಸಾಯಿಗೀತ ಬೆಂಗಳೂರು ಹೋಗಿ ಅಲ್ಲಿ ಹೋಟೆಲನ್ನು ನಡೆಸಿ ಎಲ್ಲ ಒಂದು ವ್ಯಾಪಾರವನ್ನು ನಡೆಸಿ ಅನಿರೀಕ್ಷಿತವಾಗಿ ನಮ್ಮ ಊರಿನಲ್ಲಿ ಅವಳು ಇರಬೇಕಾಯಿತು. ಆದರೆ ಎಲ್ಲವನ್ನೂ ಒಂದು ಅಚ್ಚುಕಟ್ಟು ಅವರ ವ್ಯವಹಾರವೂ ಅಚ್ಚುಕಟ್ಟು ನೋಡಿರ್ಬೋದು. ಇಲ್ಲಿ ಕೃಷಿ ವಿಭಾಗವನ್ನು ಅವಳು ನೋಡಿರ್ಬೋದು. ಅದೆಲ್ಲ ನಮಗೆ ಮಾರ್ಗದರ್ಶನ. ಒಂದು ಬಸಳೆ ದೊಂಪ ಅಲ್ಲಿ ಮಣಲಿ ಇನ್ನು ಕೃಷಿ ವಿಭಾಗ ಇದು ನೋಡಿದರೆ ಇನ್ನು ಒಂದು ಕಲ್ಪನೆ ಇದೆ ಅವರಲ್ಲಿ ಇದನ್ನು ಮುಂದುವರಿಸಿ. ಇದೇನಿರಲಿ ಇಂಥ ಒಂದು ಮನೆತನ, ಈ ಚಂದಡಿ ಮನೆತನ ಈ ಗ್ರಾಮದಲ್ಲಿ ಇರುವುದು ನಮ್ಮೊಂದು ಪುಣ್ಯ ಅಂತ ನಾನು ಭಾವಿಸಿಕೊಂಡು, ಮಗು ಅನ್ವಿತಾ ಹೆಗ್ಡೆ ನಮ್ಮ ಮುಂದೆ ಇವತ್ತಿಲ್ಲ. ಶಿ ಈಸ್ ಎಟರ್ನಲಿ ಮರ್ಜಿಡ್ ಇನ್ ಗಾಡ್. ಅವಳು ಶಾಶ್ವತವಾದ ದೇವರ ಪದವನ್ನು ಸೇರಿದ್ದಾಳೆ. ಈ ತಾಯಿ ದೃಢ ಮನಸ್ಕರಾಗಿ ಮಾತೃ ಸಹಜ ಪ್ರೇಮ, ಮಾತೃ ವಾತ್ಸಲ್ಯದಿಂದ ಆ ಮಗುವಿನ ನೆನಪಿನಗಾಗಿ ಏನೆಲ್ಲ ಮಾಡಿದ್ದಾರೆ ಈ ದಿನಗಳಲ್ಲಿ ಎಂಬುದನ್ನು MC ಅವರೀಗ ನಮಗೆ ಮನದಟ್ಟು ಮಾಡಿದ್ದಾರೆ. ಆ ಮಗು ಒಂದು ರೀತಿಯ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಮತ್ತೊಂದು ಒಳ್ಳೆಯ ವ್ಯಕ್ತಿತ್ವ. ಪೂಜ್ಯ ಮಡಿಯಲ್ ನಾರಭಟ್ರಿಗೆ ಇವತ್ತು ಅವರಿಲ್ಲ, ಆದರೆ ಅವರಿಗೆ ಅವರ ವ್ಯಕ್ತಿತ್ವ ಉಳಿದಿದೆ. ಗಂಗಾಧರಣ್ಣ ಈಶ್ವರನ ಇವತ್ತಿಲ್ಲ, ಆ ವ್ಯಕ್ತಿಗಳಿಲ್ಲ, ಆದರೆ ಅವರ ವ್ಯಕ್ತಿತ್ವ ಇದ್ದಿದೆ. ಈ ಮನ್ವಿತಾ ಹೆಗ್ಡೆ ಮಗು ಇವತ್ತು ನಮ್ಮ ಮುಂದೆ ಇಲ್ಲ, ಆದರೆ ನಾನು ಕಂಡುಕೊಂಡ ಆ ಮಗುವಿನ ವ್ಯಕ್ತಿತ್ವ ಉಂಟಲ್ಲ, ದಟ್ ಇಸ್ ದ ಗ್ರೇಟ್. ನಾನು ಪ್ರತಿದಿನ ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ವಾಕಿಂಗ್ ಹೋಗ್ತೇನೆ ನಾನು ದೇವಸ್ಥಾನಕ್ಕೆ. ಈ ಮಗು ಜಗಲಲ್ಲಿ ಓದಿಕೊಂಡು ಏನೋ ಬೆಳಿಗ್ಗಿನ ಶಾಲೆಗೆ ಹೋಗೋ ದಿನಗಳಲ್ಲಿ ಅಲ್ಲಿ ಕೂತ್ಕೊಂಡಿರ್ತದೆ. ನನ್ನ ತಲೆ ಕಂಡ ಕೂಡಲೇ ಮಗು ಒಳಗಿದ್ದ ಅಪ್ಪನಮ್ಮನನ್ನು ಕರೀಲಿಕ್ಕುಂಟು, ಮಾಶು ಪೋಪೇರು ತೂಲೆ ತೂಲೆ ಅಂತ. ಅದು ಅಲ್ಲದೆ ತಲೆ ಬಾಚಿರಲಿ ಓದ್ತಿರ್ಲಿ ಟಕ್ಕ ಎತ್ತು ನಿಂತು, ಮಕ್ಕಳೇ ಯಾಕಂತ ಹೇಳಿದ್ರೆ ನೀವು ಇಷ್ಟು ಜನ ಬಂದಿದ್ದೀರಿ, ಅನ್ವಿತಾ ಹೆಗ್ಡೆ ಇವತ್ತು ನಮ್ಮ ಮುಂದೆ ಇಲ್ಲ. ಅವಳ ವ್ಯಕ್ತಿತ್ವದ ಬಗ್ಗೆ ನೀವು ಚೆಸ್ ಆಡಿ ಹೋಗುದು ಮಾತ್ರ ಅಲ್ಲ, ಆ ಮಗುವಿನ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಒಡೆಸಬೇಕು. ಈ ಬದುಕಿನಲ್ಲಿ ಆ ಮಗು ಇದ್ದದ್ದು ಸ್ವಲ್ಪ ಸಮಯ, ಆದರೆ ನಮ್ಮ ಮನದಾಳದವರೆಗೆ ಎಷ್ಟೋ ವರ್ಷಗಳವರೆಗೆ ಉಳಿಯುವಂತಹ ಒಂದು ಕೆಲಸವನ್ನು ಮಗು ಹೋಗಿದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದಾಗ ಟಕ್ಕ ಚೇರ್ನ ಎದ್ದು ನಿಂತಾಯ್ತಾ ಜಗಲಿಯ ಮಗು. ಸಾಯಿರಾಮ್ ಸಾರ್ ಅಲ್ಲಿಂದ ಇಲ್ಲಿ ಸಾಯಿರಾಮ್ ಸಾರ್ ಎಲ್ಲಿದ್ದು ಎದುರು ಸಿಕ್ಕಿದ ಆಚೆಗೆ ಹಾಲ್ ತರಲಿಕ್ಕೆ ಹೋದ್ರೆ ವೆರಿ ಗುಡ್ ಮಾರ್ನಿಂಗ್ ಸರ್, ಹವರ್ ಯು ಎಂಚುಲ್ಲಾರು ಸರ್ಲಾರ. ನೋಡಿ ಮಕ್ಕಳೇ, ಇದೆಲ್ಲ ನಮ್ಮಲ್ಲಿ ಈ ಕಲ್ಚರ್ ಬರಬೇಕಾದಂಥದ್ದು. ನಾವು ಶಾಲೆಯಲ್ಲಿ ಈಶ್ವರ್ ಸರ್ ಇದೆಲ್ಲ ನಾವು ಕಲಿಸೋದು ಸಂಸ್ಕಾರ ಕಲಿಸ್ತೇವಲ್ಲ, ಅದು ಮೈಗೂಡ್ಕೊಳ್ಬೇಕು ನಮ್ಮ ಮಕ್ಕಳಿಗೆ. ಅಂತ ಒಂದು ಮೈಗೂಡಿಸ್ಕೊಂಡಂಥ ಮಗು, ಮೇಡಮ್ ನಿಮ್ಮ ಶಿಷ್ಯ ಈ ರೀತಿಯಾಗಿ ಬೆಳೆದಿದೆ ಈ ಊರಲ್ಲಿ, ಏನೋ ನಿಮ್ಮ ವಿದ್ಯಾಸಂಸ್ಥೆಗೂ ನಷ್ಟ, ನಮ್ಮ ಊರಿಗೂ ನಷ್ಟ ಆಗಿದೆ. ಇಂಥ ಒಂದು ವಿಶೇಷವಾದಂಥ ವ್ಯಕ್ತಿ. ಇವತ್ತೇನಾಗ್ತದೆ ಅಂದರೆ, ನಮಗೆ ಅಧಿಕಾರ ಮತ್ತು ಹಣ ಇದ್ದರೆ ನಾವು ಏನು ಮಾಡಬಲ್ಲೆ ಅಂತ ನಮ್ಮ ಒಂದು ಭಾವನೆ ಇರ್ತದೆ. ಇವತ್ತು ಹಣ ಮತ್ತು ಅಧಿಕಾರ ನಮಗೆ ಶಾಶ್ವತ ಅಲ್ಲ, ಗುಣ ಮೌಲ್ಯಗಳು ನಮ್ಮಲ್ಲಿ ಭಾಳ ವಿಷಯ. ನಾವು ಭಾಷಣ ಎಷ್ಟು ಮಾತ್ರ ಬಿಗಿಬೋದು, ಆದರೆ ಜೀವನ ಕ್ರಮಗಳು ಹೇಗಿರಬೇಕು ಎಂಬುದನ್ನು ನಾವು ಈ ಫ್ಯಾಮಿಲಿಯಿಂದ ತುಂಬ ಕಲ್ತಿದ್ದೇವೆ. ನಿಮ್ಮ ಚಂದಾಡಿ ಫ್ಯಾಮಿಲಿಯಿಂದ ನಾವು ತುಂಬ ಕಲ್ತಿದ್ದೇವೆ. ಅದನ್ನೆಲ್ಲ ಉಳಿಸ್ಕೊಳ್ಳಿ. ನಾನು ಚತುರಂಗ ಎಂಬುದು ಒಂದು ಬುದ್ಧಿವಂತರ ಆಟ. ಕಾನೇಶ್ವರ ಭಟ್ರು ಚತುರಂಗ ಎಂಬುದು ಅತ್ಯಂತ ಬುದ್ಧಿ. ಇವತ್ತು ಮಕ್ಕಳೆಲ್ಲ ಒಂದು ಕೊತ್ತಲ್ಲಿ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ಗೆ ಮನಸ್ಸು ಹೋಲ್ತಾರೆ. ಅದೊಂದು ಹುಚ್ಚಾಟ ಅಂತ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಎಂಬುದು ಒಂದು ಹುಚ್ಚಾರ ಆಟ ಅಂತ ಅಲ್ಲ ಹೇಳುದು, ನಿಜವಾಗಿ ಇಂಟರ್ನ್ಯಾಷನಲ್. ಬಟ್ ಇದು ನೋಡಿ ಮಕ್ಕಳೇ, ಸರ್ ಅಲ್ಲಿ ಅದನ್ನು ಓಪ್ ಮಾಡಿದರು. ಆದರೆ ಒಂದರಲ್ಲಿ ನಮಗೆ ಒಂದು ಪಾಠ ಇದೆ. ಆನೆ ಹೇಗೆ ಹೋಗಬೇಕು, ಕುದುರೆ ಹೇಗೆ ಹೋಗಬೇಕು, ರಾಜನ ಗಂಭೀರತೆ ಏನು. ನಮ್ಮ ಬದುಕಿನಲ್ಲಿ ಆ ಚೆಸ್ಸಿನ ಪ್ರತಿಯೊಂದು ಒಂದು ಆ ಕಾಡಾಲಿನ ಅದಕ್ಕೊಂದು ಮೌಲ್ಯ ಇದೆ, ಕಾಡಾಲಿಗೊಂದು ಮೌಲ್ಯ ಇದೆ. ಆ ಹೋಗುವಂಥ ಕ್ರಮ, ಆ ಶಿಸ್ತು. ಮಕ್ಕಳು ನೀವು ಕೇವಲ ಆಟ ಆಡೋದು ಮಾತ್ರ ಅಲ್ಲ, ಆ ಜೀವನ ಮೌಲ್ಯ ಕೂಡ ಆ ಚೆಸ್ಸಿನಿಂದ ನೀವು ಏನೋ ಪಡ್ಕೊಳ್ಬೇಕು. ತಾಯಿ ನಮ್ಮ ಶಿಷ್ಯೆ ಸಾಯಿಗೀತಾ ಒಂದು 100 ಮಂದಿ ಬಂದಾರಷ್ಟೇ ಈ ವಲಯದಿಂದ. ಆದರೆ ಇದು ಏನಾಗಿದೆ, ವಲಯ ಬಿಟ್ಟು ಮೀರಿ ಹೋಗ್ಬಿಟ್ರೆ ಆಲ್ಮೋಸ್ಟ್ ಜಿಲ್ಲಾ ಮಟ್ಟಕ್ಕೆ ಹೋಗಿದೆ. ನಾನೊಬ್ಬ ಗುರುವಾಗಿ ನನ್ನ ಆಶಯ ಇಷ್ಟೇ, ಸರ್ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ಸನ್ನು ನಿರ್ವಹಿಸಿದ್ದೀರಿ, ಇದು ಆಲ್ಮೋಸ್ಟ್ ಆದಷ್ಟು ಬೇಗ ರಾಜ್ಯ ಮಟ್ಟದ ಒಂದು ಇದಾಗ್ತದೆ. ಅದಕ್ಕೆ ಒಂದು ನೀವು ಕಮಿಟಿಯನ್ನು ಮಾಡಿ, ಇದಕ್ಕೆ ನಿಮ್ಮ ಫ್ಯಾಮಿಲಿ ಕಮಿಟಿಯನ್ನು ಮಾಡಿಕೊಂಡು ಇಷ್ಟೆಲ್ಲ ಬಂದರೆ ಸ್ವಲ್ಪ ಸಮಸ್ಯೆ. ಆದಷ್ಟು ಕೆಲವು ಶಾಲೆಗಳಿಂದ ಸೀಮಿತ, ಈಗ ಈಶ್ವರ್ ಮಾಸ್ಟರಲ್ಲಿ ನಿಮ್ಮ ಶಾಲೆಯಿಂದ ಅಲ್ಲಿ ಒಂದು ಸ್ಪರ್ಧೆಯನ್ನು ಮಾಡಿ 1-2 ಮಕ್ಕಳನ್ನು ಕಳಿಸಿ ಅಂತ ಹೇಳಿದರೆ ಓಕೆ. ಇಲ್ಲದ್ರೆ 10-6 ಮಕ್ಕಳು ಬಂದರೆ ಇದಾಗ್ತದೆ. ನಾವೇನು ಸರ್ ಹೇಳಿದಾಗ ಇಲ್ಲಿ ವ್ಯವಸ್ಥೆ ನೋಡಿ, ಬೆಳಿಗ್ಗೆ ಬಂದ ಕೂಡಲೇ ಊಟ ತಿಂಡಿ ವ್ಯವಸ್ಥೆ 24 ಗಂಟೆ ಸಂಜೆವರೆಗೆ ಕೂಡ ಇಲ್ಲಿ ಇರ್ತದೆ. ಆದ್ದರಿಂದ ಇಂಥ ಒಂದು ವ್ಯವಸ್ಥೆ ಮಾಡುವುದಂದ್ರೆ ಬಹಳ ಕಷ್ಟ ಮಾಡಿದ್ದೀರಿ. ಇದೊಂದು ಚೆಸ್ ಆಟದ ಮುಖಾಂತರ ಮಕ್ಕಳೇ ನೀವೆಲ್ಲ
ನಿಮ್ಮ ಜೀವನ ಮೌಲ್ಯಗಳನ್ನು ಬೆಳೆಸಿಕೊಂಡು ಹೋಗಿ ಅಂತ ಆಶಿಸ್ತಾ, ನನಗೆ ಸಾಯಿಗೀತೆ ನಿನ್ನೆ ನನ್ನ ಮನೆಗೆ 10 ಬಾರಿ ಬಂದಿರ ಆಲ್ಮೋಸ್ಟ್ ನನ್ನ ಕರಿಬೇಕು ಅಂತ. ನಾನು ಊರು ಬಿಟ್ಟು ಹೋಗಿದ್ದೆ, ಸ್ವಲ್ಪ ದೂರ ಎಲ್ಲ, ಆದರೂ ಬಿಡಲಿಲ್ಲ. ಫೋನ್ ಮಾಡಿ ಬಂದು ಸರ್ ನೀವು ಬರಬೇಕು, ಕಾರ್ಯಕ್ರಮ ನಿರ್ವಹಿಸಬೇಕು. ಆಗ ಕಮಿಟಿಯವರೆಲ್ಲ ಹೇಳಿ, ಮನೆ ಮಂದಿಯವರು ಹೇಳಿ, ಸರ್ ನೀವು MC ಮಾಡೋದಲ್ಲ, ನೀವು ಚಂದ್ರಶೇಖರ ಭಟ್ರ ಸಮಾನವಾಗಿ ಕೂತು ಒಂದು ಇದನ್ನು ಉದ್ಘಾಟನೆ ಮಾಡಬೇಕಂತ ಒಂದು ಗೌರವ ನನಗೆ ಕೊಟ್ಟ ಬಗ್ಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗೆ ಕೃತಜ್ಞತೆ ನಾನು ಮಾತಿಂದ ವಿರಮಿಸ್ತಿದ್ದೇನೆ. ಜೈ ಸಾಯಿರಾಮ್. ಶುಭೋದಯ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಆತ್ಮೀಯ ಪೋಷಕರೇ ಹಾಗೂ ಇವತ್ತಿನ ಸ್ಪರ್ಧಾಳುಗಳಾಗಿ ಆಗಮಿಸಿರುವ ನೆಲ್ಮೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಪ್ರೇಮ ವಂದನೆಗಳು. ನಮ್ಮ JC ಶಾಲೆಯ ವಿದ್ಯಾರ್ಥಿನಿ ಅನ್ವಿತಾ ಹೆಗ್ಡೆ ಸ್ಮರಣಾರ್ಥಕವಾಗಿ ಆಯೋಜಿಸಿರುವ ಚೆಸ್ ಸ್ಪರ್ಧೆಗೆ ಇಲ್ಲಿಗೆ ಬಂದಿರೋದು ನಿಜವಾಗಿ ತುಂಬ ಸಂತೋಷವಾಗ್ತಿದೆ. ಏನು ಹೇಳಬೇಕಂತೇಳಿ ತೋಚ್ತಾ ಇಲ್ಲ. ಮೊದಲನೇದಾಗಿ ಅನ್ವಿತಾ ಅವಳ ಶಾಶ್ವತ ನೆನಪಿಗಾಗಿ ಅವಳ ಹೆತ್ತವರು ನಂಬಲಾಗದ ಪ್ರಯತ್ನಗಳಿಗಾಗಿ ಮತ್ತು ನಮ್ಮ ಶಾಲೆಗೆ ನಿರಂತರ ಅವರ ಪ್ರಯತ್ನಗಳು, ಅವರ ಒಂದು ಸಪೋರ್ಟ್, ಅದಕ್ಕೋಸ್ಕರ ನಾನು ಅವರನ್ನು ಜಯಪಾಲ ಚಂದಾಡಿ ಹಾಗೂ ಶ್ರೀಮತಿ ಸಾಯಿಗೀತಾ ಚಂದಾಡಿ ಇವರನ್ನು ವಂದಿಸಲು ಬಯಸುತ್ತೇನೆ. ಅನ್ವಿತಾ ಇವಳು ನಮ್ಮ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿನಿ. ಶೈಕ್ಷಣಿಕದಲ್ಲಿ ಉನ್ನತ ಸಾಧನೆಯನ್ನು ಮಾಡ್ತಾ ಇದ್ಲು. ಎಲ್ಲರೊಂದಿಗೆ ಪ್ರೀತಿಯಿಂದ ಇರ್ತಿದ್ಲು. ಅವಳ ಉತ್ತಮ ನಡವಳಿಕೆ ಎಲ್ಲರೂ ಅವಳನ್ನು ತುಂಬ ಪ್ರೀತಿ ಪಡ್ತಾ ಇದ್ರು. ನಮ್ಮ ಶಾಲಾ ಮ್ಯಾನೇಜ್ಮೆಂಟ್ ಮತ್ತು ಶಾಲಾ ಶಿಕ್ಷಕ ವೃಂದದವರು ಅವಳ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೇವೆ. ಅವಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಒಂದು ದಿನ ಕೂಡ ಸಾಲುವುದಿಲ್ಲ, ಅಷ್ಟು ಇದೆ. ಅಷ್ಟು ಒಳ್ಳೆಯ ಹುಡುಗಿ, ನಮ್ಮಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅವಳಿಗೆ. ನಿಜವಾಗಿ ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ನಾವೆಲ್ಲರ ಶಿಕ್ಷಕರು ಕೂಡ ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ನನ್ನ ಪ್ರೀತಿಯ ಸ್ಟೂಡೆಂಟ್ ಅವಳು, ತುಂಬ ಕ್ಲೋಸ್. ಯಾವುದೇ ವಿಷಯ ಇದ್ದರೂ ನನ್ನಲ್ಲಿ ಮಾತಾಡೋದೆಲ್ಲ ಇತ್ತು ಅವಳಲ್ಲಿ. ಸೊ ಅವಳ ಹೆತ್ತವರ ನಿರಂತರ ಪ್ರಯತ್ನಗಳು, ಇಂತಹ ನಿರಂತರ ಪ್ರಯತ್ನಗಳು ಅನ್ವಿತಾ ಅವಳ ಕನಸುಗಳು ಇನ್ನೂ ಶಾಶ್ವತವಾಗಿವೆ ಎಂದು ನಮಗೆ ತೋರಿಸ್ತಾ ಇದೆ. ಇವತ್ತು ಇಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚದುರಂಗ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 240 ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಫಸ್ಟಿಗೆ ಒಂದು ಚಪ್ಪಾಳೆ ಕೊಡಿ. ರಾಜ್ಯ ಮಟ್ಟದಲ್ಲಿ ಸರ್ ಆಗ ಹೇಳಿದರು, ರಾಜ್ಯ ಮಟ್ಟದಲ್ಲಿ ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸುವುದನ್ನು ಕಂಡಿದ್ದೇವೆ. ಖಂಡಿತವಾಗಿ ರಾಜ್ಯ ಮಟ್ಟದಲ್ಲಿ ಕೂಡ
ಇಷ್ಟು ಇರಲಿಕ್ಕಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಇಲ್ಲಿಯ ಒಂದು ಅರೇಂಜ್ಮೆಂಟ್ ಪ್ರತಿಯೊಂದು, ನಾವು ಪ್ರತಿಭಾ ಕಾರಂಜಿಗೆ ಇಲ್ಲಿ ಬಂದ ಶಿಕ್ಷಕರಿಗೆ ಅನುಭವ ಇರ್ಬೋದು. ಪ್ರತಿಭಾ ಕಾರಂಜಿ ಇರಲಿ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರಲಿ, ಬ್ಯಾಂಗ್ಳೂರಲ್ಲಿ ನಾನು ಹೋಗಿದ್ದೇನೆ. ಬ್ಯಾಂಗ್ಳೂರಲ್ಲಿ ನನ್ನ ಮಗನ ಜೊತೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ, ಅಲ್ಲಿ ಕೂಡ ಇಂಥ ವ್ಯವಸ್ಥೆ ಇರಲಿಲ್ಲ. ನಾವೊಂದು ಈ ಊರಿನಿಂದ ಒಂದು ಬ್ಯಾಂಗ್ಳೂರಿಗೆ ಹೋಗುವಾಗ ತುಂಬ ಕಷ್ಟಪಡ್ತೇವೆ. ಇಲ್ಲಿಂದ ಹೋಗಲಿಕ್ಕೆ ಒಂದು ದಿನ ಬೇಕು, ಊಟ ತಿಂಡಿಯ ವ್ಯವಸ್ಥೆ ಇಲ್ಲ, ಕಾಫಿಯ ವ್ಯವಸ್ಥೆ ಇಲ್ಲ, ಎಲ್ಲೆಲ್ಲಿಗೂ ಹೋಗ್ತೇವೆ ಎಲ್ಲಿ ಅಂತೇಳಿ ಇದ್ದ ಜನರಲ್ಲಿ ಕೇಳಿಕೊಂಡು. ಪಂಚಾಯತ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ರವಿಪ್ರಕಾಶ್ ವೇಟ್ಲ ತಮಗೆ ಪ್ರೀತಿಯ ಸ್ವಾಗತ. ಇವರನ್ನ ಸತ್ಯಪಾಲ್ ಭಂಡಾರಿ ಅವರು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿ. ಇದೀಗ ಅಧ್ಯಕ್ಷರ ನುಡಿ ಗೌರವಾನ್ವಿತ ಪದ್ಮನಾಭ ಪೂಜಾರಿ, ನಮ್ಮ ಹೆಮ್ಮೆಯ ಅಳಿಕೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷೀಯ ನುಡಿ. ಎಲ್ರಿಗೂ ಶುಭ ಮುಂಜಾನೆಯ ಶುಭವನ್ನ ಹಾರೈಸ್ತಾ, ಅನ್ವಿತಾ ಹೆಗ್ಡೆ ಇವರ ಮೆಮೋರಿಯಲ್ ಚೆಸ್ ಟೂರ್ನಮೆಂಟಿನ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಅದೇ ರೀತಿ ಈ ಒಂದು ಚೆಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳೇ, ಇವತ್ತು ಈ ಒಂದು ಚಂದಾಡಿ ಮನೆತನದವರು ಅನ್ವಿತಾ ವಿ ಹೆಗ್ಡೆಯ ಒಂದು ಮೆಮೋರಿಯಲ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹುಶಃ ಅನ್ವಿತಾ ಹೆಗ್ಡೆಯ ಬಗ್ಗೆ ಹೇಳೋದಿದ್ರೆ, ಆ ಒಂದು ಚಿಕ್ಕಂದಿನಲ್ಲಿ ಒಂದು ಸಂಸ್ಕಾರಯುತ ಜೀವನವನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರ ಒಂದು ಆತ್ಮೀಯತೆಗೆ ಒಳಗಾಗಿದ್ದವಳು. ಬಹುಶಃ ನಾವೆಲ್ಲ ಸಾಮಾಜಿಕ ಜೀವನದಲ್ಲಿರುವಂತಹ ಸಂದರ್ಭದಲ್ಲಿ ನಾವು ಸಣ್ಣಗುತ್ತು ಮನೆತನ ಮತ್ತು ಈ ಒಂದು ಚಂದಾಡಿ ಮನೆತನದವರ ನಡುವೆ ಒಂದು ಅವಿನಾನುಭವ ಸಂಬಂಧ, ಬಹುಶಃ ನಮ್ಮೊಳಗಿರುವಂತಹ ಆತ್ಮೀಯತೆ ಇರುವಂತದ್ದು. ಅಂತಹ ಸಂದರ್ಭ ನಾನು ನಮ್ಮ ಜಗಶಾಂತಪಾಲ್ ಚಂದಾಡಿಯವರ ಮನೆಗಾಗಿರ್ಬೋದು, ನಮ್ಮ ಸಾಯಿಗೀತಕ್ಕನವರ ಮನೆಗಾಗಿರ್ಬೋದು, ಆಗಾಗ ನಾವು ಬರ್ತಾ ಇದ್ದೆವು. ಅಂತಹ ಸಂದರ್ಭದಲ್ಲಿ ನಮ್ಮ ಸಾಯಿಗೀತಕ್ಕ ಅವರ ವ್ಯವಹಾರದ ನಿಮಿತ್ತವಾಗಿ ಬ್ಯಾಂಗ್ಳೂರು, ಮಂಗಳೂರು, ಅಳಿಕೆ ಹೀಗೆ ಓಡಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಈ ಮನೆಯಲ್ಲಿದ್ದರು. ಅಂತಹ ಸಂದರ್ಭ ನಾವು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಬಾಯಾರಿಕೆಯನ್ನು ಕೊಡದೆ ಕಳುಹಿಸಿದಂತಹ ಹೆಣ್ಣು ಮಗಳಲ್ಲ ಅವಳು. ಒತ್ತಾಯದಿಂದ ಕೂತ್ಕೊಳ್ಳಿ ಅಂಕಲ್, ನೀವು ಒಂದು ಬಾಯಾರಿಕೆ ಕುಡ್ಕೊಳ್ಳಿ, ನಿಮ್ಗೆ ಚಹಾ ಆಗ್ಬೋದಾ, ಕಾಫಿ ಆಗ್ಬೋದಾ, ಯಾವ್ದು ಆಗ್ಬೋದು, ನೀನು ಮಾಡಿಕೊಡ್ಬೇಡ, ನಾವು ಹೋಗ್ತೇವೆ ಅಂತ. ಇಲ್ಲ, ನನ್ನ ತಾಯಿ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ನಾವು ಯಾರು ಬಂದ್ರು ಕೂಡ ಬಾಯಾರಿಕೆ ಕೊಟ್ಟೇ ಕಲಿಸ್ಬೇಕು ಎನ್ನುವಂತಹ ಆ ಒಂದು ಸಂಸ್ಕಾರವನ್ನ ತಾಯಿ ಮಗಳಿಗೆ ಕಲಿಸಿಕೊಟ್ಟಿದ್ರು. ಬಹುಶಃ ನಮಗೆ ಆವಾಗಲೇ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ, ಮಕ್ಕಳಿಗೆ ಯಾವತ್ತೂ ಕೂಡ ಸಂಸ್ಕಾರ ಎನ್ನುವಂಥದ್ದು ಪ್ರಥಮವಾಗಿ ನಮ್ಮ ಮನೆಯಿಂದ ಬರಬೇಕು, ಆ ನಂತರ ನಾವು ಕಲಿಯುವಂತಹ ವಿದ್ಯಾಸಂಸ್ಥೆಯಿಂದ ಬರಬೇಕು. ಬಹುಶಃ ಅನ್ವಿತಾ ವಿ ಹೆಗ್ಡೆಯವರಿಗೆ ತಾಯಿ ಮತ್ತು ಅವರ ಶಾಲೆಯಿಂದ ನೀಡಿದಂತಹ ಸಂಸ್ಕಾರ ಆ ಎಳವೆಯಲ್ಲಿ, ಅಂದ್ರೆ ಆ ಸಣ್ಣ ಪ್ರಾಯದಲ್ಲಿ ಬಹುದೊಡ್ಡ ಜನರಿಗಿರುವಂತಹ ಒಂದು ಸಂಸ್ಕಾರಯುತವಾದಂತಹ ಜೀವನ ಆಕೆಯಲ್ಲಿತ್ತು. ಆ ಅತಿಥಿ ಸತ್ಕಾರ ಎನ್ನುವಂಥದ್ದು ಆಕೆಯಲ್ಲಿ ನಾವು ನೋಡಿ ಕಲಿಯುವಂತಹ ಒಂದು ಪರಿಸ್ಥಿತಿ ಇತ್ತು. ಹಾಗೆ ನಮ್ಮ ಸಾಯಿಗೀತಕ್ಕ ಯಾವತ್ತೂ ಕೂಡ ನಾವಿಲ್ಲಿಗೆ ಬಂದಾಗ ಕೂಡ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಮಾಜದಲ್ಲಿ ಆಗುವಂತಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಅವರು ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಅವರಿಂದ ಆಗುವಂತಹ ಸಹಕಾರವನ್ನು ನಮಗೆ ನೀಡ್ತಾ ಇದ್ರು. ಬಹುಶಃ ಅವರಿಗೆ ಸಮಾಜದ ಆ ಒಂದು ಬಗ್ಗೆ ಕಾಳಜಿ ಇರುವಂತದ್ದು, ಧಾರ್ಮಿಕ ನಂಬಿಕೆ ಕೂಡ ಅದಕ್ಕೆ ಮೂಲ ಕಾರಣ ಆಗಿತ್ತು. ಇವತ್ತು ನಾವು ಎನಿಸಿದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಅನ್ವಿತಾ ವಿ ಹೆಗ್ಡೆಯ ಆ ಹೆಸರು ಅಜರಾಮರವಾಗಿ ಶಾಶ್ವತವಾಗಿ ಇರ್ತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಯಾಕೆಂತ ಹೇಳಿದ್ರೆ, ನಾವೆಲ್ಲ ಹೇಳ್ತೇವೆ ಹುಟ್ಟುವಾಗ ಉಸಿರಿರ್ತದೆ, ಹೆಸರಿರುವುದಿಲ್ಲ, ಬದಲಾಗಿ ಸತ್ತ ನಂತರ ನಮ್ಮ ಹೆಸರಿರ್ತದೆ, ಉಸಿರಿರುವುದಿಲ್ಲ ಅಂತ. ಅದು ನಿಜವಾಗಿ 100ಕ್ಕೆ 100 ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅನ್ವಿತಾ ಹೆಗ್ಡೆ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿ ಈ ಗ್ರಾಮಸ್ಥರಲ್ಲಿ, ಅವರ ಶಾಲೆಯಲ್ಲಿ, ಅದೇ ರೀತಿ ಎಲ್ಲರಲ್ಲೂ ಕೂಡ ಆ ಒಂದು ಹೆಸರು ಶಾಶ್ವತವಾಗಿರ್ಲಿಕ್ಕೆ ಇವತ್ತು ಈ ಒಂದು ಚೆಸ್ ಟೂರ್ನಮೆಂಟ್ನ ಮೂಲಕವಾಗಿ ಒಂದು ಅಡಿಪಾಯವನ್ನ ಹಾಕಿದ್ದಾರೆ. ಬಹುಶಃ ಚೆಸ್ ಟೂರ್ನಮೆಂಟ್ ಅಂತ ಇಂಡೋರ್ ಗೇಮ್, ಮತ್ತೊಂದು ಔಟ್ಡೋರ್
ಔಟ್ಡೋರ್ ಗೇಮ್ ಅಂತ ಹೇಳ್ತೇವೆ. ಆ ಇಂಡೋರ್ ಗೇಮ್ ಅಲ್ಲಿ ಚೆಸ್ಸಿಗೆ ಸಿಕ್ಕಿರುವಂತಹ ಪ್ರಾಮುಖ್ಯತೆ ಬೇರೆ ಯಾವುದೇ ಪಂದ್ಯಾಟಕ್ಕೆ ಸಿಕ್ಕಿಲ್ಲ. ಬಹುಶಃ ಮಕ್ಕಳ ಒಂದು ಜ್ಞಾನ ವೃದ್ಧಿಗೆ ಈ ಚೆಸ್ ಸ್ಪರ್ಧೆ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಚಂದಾಡಿ ಮನೆತನ ಮತ್ತು ನನ್ನ ಸಾಯಿಗೀತಕ್ಕನವರಿಗೆ ನಾನು ಗ್ರಾಮ ಪಂಚಾಯತ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಆಗ್ತಿರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಗಿ ಹೆಚ್ಚಿನ ಒಂದು ರಾಜ್ಯಾದ್ಯಂತ ಈಗ ಹಾಸನದಿಂದ ಬಂದಂತ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅಂತ ನಮ್ಮ ಜಯಪಾಲ್ ಅನ್ನ ಹೇಳಿದ್ರು. ಬಹುಶಃ ಇವತ್ತೊಂದು ರಾಜ್ಯ ಮಟ್ಟದ ಒಂದು ಪಂದ್ಯಾಟ ಚೆಸ್ ಪಂದ್ಯಾಟ ನಮ್ಮ ಚಂದಾಡಿ ಮನೆತನದಲ್ಲಿ ಆಗಿದೆ. ಇನ್ನಷ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಇನ್ನು ದೇವರ ಅನುಗ್ರಹ ಸದಾ ಇರ್ಲಿ ಅಂತ ಈ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಚಂದಾಡಿ ಮನೆತನದವರಿಗೆ ನಮ್ಮ ಅಲಿಕೆ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಗೌರವಾನ್ವಿತ ಪದ್ಮನಾಭ ಪೂಜಾರಿ ತಮಗೆ. ಇದೀಗ ಧನ್ಯವಾದ ಸಮರ್ಪಣೆ ಗೌರವಾನ್ವಿತ ಸತ್ಯಪಾಲ್ ಭಂಡಾರಿ ಅವರಿಂದ. ಪಟ್ಟಣ ಪಂಚಾಯತ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ರವಿಪ್ರಕಾಶ್ ವಿಟ್ಲ ತಮಗೆ ಪ್ರೀತಿಯ ಸ್ವಾಗತ. ಇವರನ್ನ ಸತ್ಯಪಾಲ್ ಭಂಡಾರಿ ಅವರು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಕೊನೆಗೊಳಿಸ್ತಾ ಇದ್ದೀನಿ. ಜೈ ಸಾಯಿರಾಮ್. ಎಲ್ಲ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವಿಸದಿದ್ದಲ್ಲಿ ಇದೀಗ ಅಧ್ಯಕ್ಷರ ನುಡಿ ಗೌರವಾನ್ವಿತ ಪದ್ಮನಾಭ ಪೂಜಾರಿ ನಮ್ಮ ಹೆಮ್ಮೆಯ ಅಳಿಕೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷೀಯ ನುಡಿ. ಎಲ್ರಿಗೂ ಶುಭ ಮುಂಜಾನೆಯ ಶುಭವನ್ನ ಹಾರೈಸ್ತಾ ಅನ್ವಿತಾ ಹೆಗ್ಡೆ ಇವರ ಮೆಮೋರಿಯಲ್ ಚೆಸ್ ಟೂರ್ನಮೆಂಟಿನ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಅದೇ ರೀತಿ ಈ ಒಂದು ಚೆಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳೇ, ಇವತ್ತು ಈ ಒಂದು ಚಂದಾಡಿ ಮನೆತನದವರು ಅನ್ವಿತಾ ವಿ ಹೆಗ್ಡೆಯ ಒಂದು ಮೆಮೋರಿಯಲ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹುಶಃ ಅನ್ವಿತಾ ಹೆಗ್ಡೆಯ ಬಗ್ಗೆ ಹೇಳೋದಿದ್ರೆ ಆ ಒಂದು ಚಿಕ್ಕಂದಿನಲ್ಲಿ ಒಂದು ಸಂಸ್ಕಾರಯುತ ಜೀವನವನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರ ಒಂದು ಆತ್ಮೀಯತೆಗೆ ಒಳಗಾಗಿದ್ದವಳು. ಬಹುಶಃ ನಾವೆಲ್ಲ ಸಾಮಾಜಿಕ ಜೀವನದಲ್ಲಿರುವಂತಹ ಸಂದರ್ಭದಲ್ಲಿ ನಾವು ಸಣ್ಣಗುತ್ತು ಮನೆತನ ಮತ್ತು ಈ ಒಂದು ಚಂದಾಡಿ ಮನೆತನದವರ ನಡುವೆ ಒಂದು ಅವಿನಾನುಭವ ಸಂಬಂಧ, ಬಹುಶಃ ನಮ್ಮೊಳಗಿರುವಂತಹ ಆತ್ಮೀಯತೆ ಇರುವಂತದ್ದು. ಅಂತಹ ಸಂದರ್ಭ ನಾನು ನಮ್ಮ ಜಗಶಾಂತಪಾಲ್ ಚಂದಾಡಿ ಅವರ ಮನೆಗಾಗಿರ್ಬೋದು, ನಮ್ಮ ಸಾಯಿಗೀತಕ್ಕನವರ ಮನೆಗಾಗಿರ್ಬೋದು ಆಗಾಗ ನಾವು ಬರ್ತಾ ಇದ್ದೆವು. ಅಂತಹ ಸಂದರ್ಭದಲ್ಲಿ ನಮ್ಮ ಸಾಯಿಗೀತಕ್ಕ ಅವರ ವ್ಯವಹಾರದ ನಿಮಿತ್ತವಾಗಿ ಬ್ಯಾಂಗ್ಳೂರು, ಮಂಗಳೂರು, ಅಲಿಕೆ ಹೀಗೆ ಓಡಾಡಿಕೊಂಡಿದ್ದಂತ ಸಂದರ್ಭದಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಈ ಮನೆಯಲ್ಲಿ ಇದ್ರು. ಅಂತಹ ಸಂದರ್ಭ ನಾವು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಬಾಯಾರಿಕೆಯನ್ನು ಕೊಡದೆ ಕಳುಹಿಸಿದಂತಹ ಹೆಣ್ಣು ಮಗಳಲ್ಲ ಅವಳು. ಒತ್ತಾಯದಿಂದ ಕೂತ್ಕೊಳ್ಳಿ ಅಂಕಲ್, ನೀವು ಒಂದು ಬಾಯಾರಿಕೆ ಕುಡ್ಕೊಡಿ, ನಿಮ್ಗೆ ಚಹಾ ಆಗ್ಬೋದಾ, ಕಾಫಿ ಆಗ್ಬೋದಾ, ಯಾವ್ದು ಆಗ್ಬೋದು, ನೀನು ಮಾಡಿಕೊಡ್ಬೇಡ, ನಾವು ಹೋಗ್ತೇವೆ ಅಂತ. ಇಲ್ಲ ನನ್ನ ತಾಯಿ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ನಾವು ಯಾರು ಬಂದ್ರು ಕೂಡ ಬಾಯಾರಿಕೆ ಕೊಟ್ಟೇ ಕಲಿಸ್ಬೇಕು ಎನ್ನುವಂತಹ ಆ ಒಂದು ಸಂಸ್ಕಾರವನ್ನ ತಾಯಿ ಮಗಳಿಗೆ ಕಲಿಸಿಕೊಟ್ಟಿದ್ರು. ಬಹುಶಃ ನಮಗೆ ಆವಾಗಲೇ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಯಾವತ್ತೂ ಕೂಡ ಸಂಸ್ಕಾರ ಎನ್ನುವಂಥದ್ದು ಪ್ರಥಮವಾಗಿ ನಮ್ಮ ಮನೆಯಿಂದ ಬರಬೇಕು, ಆ ನಂತರ ನಾವು ಕಲಿಯುವಂತಹ ವಿದ್ಯಾಸಂಸ್ಥೆಯಿಂದ ಬರಬೇಕು. ಬಹುಶಃ ಅನ್ವಿತಾ ವಿ ಹೆಗ್ಡೆಯವರಿಗೆ ತಾಯಿ ಮತ್ತು ಅವರ ಶಾಲೆಯಿಂದ ನೀಡಿದಂತಹ ಸಂಸ್ಕಾರ ಆ ಎಳವೆಯಲ್ಲಿ, ಅಂದ್ರೆ ಆ ಸಣ್ಣ ಪ್ರಾಯದಲ್ಲಿ ಬಹುದೊಡ್ಡ ಜನರಿಗಿರುವಂತಹ ಒಂದು ಸಂಸ್ಕಾರಯುತವಾದಂತಹ ಜೀವನ ಆಕೆಯಲ್ಲಿತ್ತು. ಆ ಅತಿಥಿ ಸತ್ಕಾರ ಎನ್ನುವಂಥದ್ದು ಆಕೆಯಲ್ಲಿ ನಾವು ನೋಡಿ ಕಲಿಯುವಂತಹ ಒಂದು ಪರಿಸ್ಥಿತಿ ಇತ್ತು. ಹಾಗೆ ನಮ್ಮ ಸಾಯಿಗೀತಕ್ಕ ಯಾವತ್ತೂ ಕೂಡ ನಾವಿಲ್ಲಿಗೆ ಬಂದಾಗ ಕೂಡ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಮಾಜದಲ್ಲಿ ಆಗುವಂತಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಅವರು ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಅವರಿಂದ ಆಗುವಂತಹ ಸಹಕಾರವನ್ನು ನಮಗೆ ನೀಡ್ತಾ ಇದ್ರು. ಬಹುಶಃ ಅವರಿಗೆ ಸಮಾಜದ ಆ ಒಂದು ಬಗ್ಗೆ ಕಾಳಜಿ ಇರುವಂತದ್ದು, ಧಾರ್ಮಿಕ ನಂಬಿಕೆ ಕೂಡ ಅದಕ್ಕೆ ಮೂಲ ಕಾರಣ ಆಗಿತ್ತು.
ಇವತ್ತು ನಾವು ಎನಿಸಿದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಅನ್ವಿತಾ ವಿ ಹೆಗ್ಡೆಯ ಆ ಹೆಸರು ಅಜರಾಮರವಾಗಿ ಶಾಶ್ವತವಾಗಿ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಹೇಳ್ತೇವೆ, ಹುಟ್ಟುವಾಗ ಉಸಿರಿರ್ತದೆ, ಹೆಸರಿರುವುದಿಲ್ಲ, ಬದಲಾಗಿ ಸತ್ತ ನಂತರ ನಮ್ಮ ಹೆಸರಿರ್ತದೆ, ಉಸಿರಿರುವುದಿಲ್ಲ ಅಂತ. ಅದು ನಿಜವಾಗಿಯೂ 100ಕ್ಕೆ 100 ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅನ್ವಿತಾ ಹೆಗ್ಡೆ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿ ಈ ಗ್ರಾಮಸ್ಥರಲ್ಲಿ, ಅವರ ಶಾಲೆಯಲ್ಲಿ, ಅದೇ ರೀತಿ ಎಲ್ಲರಲ್ಲೂ ಕೂಡ ಆ ಒಂದು ಹೆಸರು ಶಾಶ್ವತವಾಗಿರ್ಲಿಕ್ಕೆ ಇವತ್ತು ಈ ಒಂದು ಚೆಸ್ ಟೂರ್ನಮೆಂಟ್ನ ಮೂಲಕವಾಗಿ ಒಂದು ಅಡಿಪಾಯವನ್ನ ಹಾಕಿದ್ದಾರೆ. ಬಹುಶಃ ಚೆಸ್ ಟೂರ್ನಮೆಂಟ್ ಅಂತ ಹೇಳಿದ್ರೆ ಇಂಡೋರ್ ಗೇಮ್, ಮತ್ತೊಂದು ಔಟ್ಡೋರ್ ಗೇಮ್ ಅಂತ ಹೇಳ್ತೇವೆ. ಆ ಇಂಡೋರ್ ಗೇಮ್ ಅಲ್ಲಿ ಚೆಸ್ಸಿಗೆ ಸಿಕ್ಕಿರುವಂತಹ ಪ್ರಾಮುಖ್ಯತೆ ಬೇರೆ ಯಾವುದೇ ಪಂದ್ಯಾಟಕ್ಕೆ ಸಿಕ್ಕಿಲ್ಲ. ಬಹುಶಃ ಮಕ್ಕಳ ಒಂದು ಜ್ಞಾನ ವೃದ್ಧಿಗೆ ಈ ಚೆಸ್ ಸ್ಪರ್ಧೆ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಚಂದಾಡಿ ಮನೆತನ ಮತ್ತು ನನ್ನ ಸಾಯಿಗೀತಕ್ಕನವರಿಗೆ ನಾನು ಗ್ರಾಮ ಪಂಚಾಯತ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಆಗ್ತಿರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಗಿ ಹೆಚ್ಚಿನ ಒಂದು ರಾಜ್ಯಾದ್ಯಂತ, ಈಗ ಹಾಸನದಿಂದ ಬಂದಂತ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅಂತ ನಮ್ಮ ಜಯಪಾಲ್ ಅನ್ನ ಹೇಳಿದ್ರು. ಬಹುಶಃ ಇವತ್ತೊಂದು ರಾಜ್ಯ ಮಟ್ಟದ ಒಂದು ಪಂದ್ಯಾಟ, ಚೆಸ್ ಪಂದ್ಯಾಟ ನಮ್ಮ ಚಂದಾಡಿ ಮನೆತನದಲ್ಲಿ ಆಗಿದೆ. ಇನ್ನಷ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ಇನ್ನು ದೇವರ ಅನುಗ್ರಹ ಸದಾ ಇರ್ಲಿ ಅಂತ ಈ ಸಂದರ್ಭ ಹೇಳುತ್ತಾ, ಮತ್ತೊಮ್ಮೆ ಚಂದಾಡಿ ಮನೆತನದವರಿಗೆ ನಮ್ಮ ಅಲಿಕೆ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ, ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಗೌರವಾನ್ವಿತ ಪದ್ಮನಾಭ ಪೂಜಾರಿ ತಮಗೆ. ಇದೀಗ ಧನ್ಯವಾದ ಸಮರ್ಪಣೆ ಗೌರವಾನ್ವಿತ ಸತ್ಯಪಾಲ್ ಭಂಡಾರಿ ಅವರಿಂದ ಕೊನೆಗೊಳಿಸ್ತಾ ಇದ್ದೀನಿ. ಜೈ ಸಾಯಿರಾಮ್. ಎಲ್ಲ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವಿಸದಿದ್ದಲ್ಲಿ ನನ್ನ ಮಗಳು ಅನ್ವಿತಾ ಸ್ಮರಣಾರ್ಥ ಒಂದು ಚೆಸ್ ಕಾಂಪಿಟಿಷನ್ ಮಾಡಬೇಕು ಅಂತ ಅಂದ್ಕೊಂಡು ಚೆಸ್ ಕಾಂಪಿಟಿಷನ್ ಮಾಡಿದೆ. ಇದರಿಂದ ಊರಿನ ಮಕ್ಕಳು, ಗ್ರಾಮದ ಮಕ್ಕಳು ಮತ್ತು ವಲಯ ಮಟ್ಟದ ಮಕ್ಕಳಿಗೆ ಇದರಿಂದ ಯೂಸ್ ಆಗಬೇಕು ಅಂತ ನಾನು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ. ಇದರಲ್ಲಿ ನಮ್ಮ ಕುಟುಂಬದವರದ್ದು ಸಹಕಾರ ತುಂಬ ಇದೆ. ಇದರ ಉಪಯೋಗವನ್ನು ಎಲ್ಲ ಮಕ್ಕಳು ಪಡೆದದ್ದಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಇದು ನಾವು ನೆನೆಸಿದ್ದಕ್ಕಿಂತ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ 100 ಜನ ಅಂತ ಇತ್ತು, ಈಗ 240 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ತುಂಬ ಖುಷಿಯ ವಿಚಾರ. ಇದೊಂದು ವಿಶಿಷ್ಟ ಕಾರ್ಯಕ್ರಮ. ನಮ್ಮ ಕುಟುಂಬದ ಮಗು ಅನ್ವಿತಾ ಹೆಗ್ಡೆ ಅವಳ ಸ್ಮರಣಾರ್ಥವಾಗಿ ನಡೆಯುವಂತಹ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅಷ್ಟು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನ್ವಿತಾ ಹೆಗ್ಡೆ ಅನ್ನೋದು ನಮ್ಮ ಪಾಲಿಗೆ ಒಂದು ವಜ್ರದ ಹಾಗೆ. ಅವಳ ವ್ಯಕ್ತಿತ್ವವೇ ಅಂತಹದು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರನ್ನೂ ತನ್ನ ಒಂದು ಪ್ರೀತಿಯ ಅಪ್ಪುಗೆಯಲ್ಲಿ ಬೆಸೆದುಕೊಳ್ಳುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಅವಳದ್ದು.
ಬಹುಶಃ ಅವಳ ವ್ಯಕ್ತಿತ್ವವೇ ಇವತ್ತು ಈ ಮಟ್ಟದಲ್ಲಿ ಸ್ಪರ್ಧೆಗಳು ಭಾಗವಹಿಸಲಿಕ್ಕೆ ಈ ಚಂದಾಡಿಯ ಮಣ್ಣಿಗೆ ಊರಿಂದ ಶಾಲೆಗಳಿಂದ ವಿದ್ಯಾರ್ಥಿಗಳು ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಕಾರಣವೋ ಏನೋ. ಇದು ಪ್ರಥಮ ಕಾರ್ಯಕ್ರಮ ಆದ ಕಾರಣ ನಮಗೂ ಅದರ ಬಗ್ಗೆ ಸಾಕಷ್ಟು ವ್ಯವಸ್ಥೆಗಳ ಬಗ್ಗೆ ನಮ್ಮಲ್ಲೂ ಸಿದ್ಧತೆಗಳು ಇರಲಿಲ್ಲ. ಆದರೂ ಕೂಡ ನಮ್ಮ ಈ ಚಂದಾಡಿಯ ಓರ್ವ ಅಣ್ಣ ಜಯಪಾಲ್ ಚಂದಾಡಿಯವರು ರಾಷ್ಟ್ರಮಟ್ಟದ ಚೆಸ್ ತರಬೇತುದಾರರಾಗಿರುವ ಕಾರಣ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅವರ ಸೋದರಿ ಸಾಯಿಗೀತಾರವರು ಅವಳ ಮಗಳ ಅನ್ವಿತಾಳ ನೆನಪಿನಲ್ಲಿ ಈ ಬೃಹತ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಂದವರಿಗೆಲ್ಲ ತುಂಬ ತೃಪ್ತಿಯಾಗಿದೆ, ಸಂತೋಷವಾಗಿದೆ. ಎಲ್ಲ ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ಸ್ಫೂರ್ತಿಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಬಂದಂತಹ ಶಿಕ್ಷಕರು ಹಾಗೂ ಪಾಲಕರು ಕೂಡ ತುಂಬ ಸಂತೋಷವನ್ನು ಅನುಭವಿಸಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ಅನ್ವಿತಾಳ ನೆನಪನ್ನು ನಮ್ಮೆಲ್ಲರ ಮನದಂಗಳದಲ್ಲಿ ಚಿರಸ್ಥಾಯಿಯಾಗಿ ಉಳಿಸಲಿ ಎಂಬಂತಹ ಒಂದು ಆಶಯದೊಂದಿಗೆ ಸಾಯಿಗೀತನಿಗೆ ನಮ್ಮ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಸತ್ಯಪಾಲ್ ಭಂಡಾರಿ ಅಂತ. ನಾನು ಗೀತಾಳ ಸಾಯಿ ಗೀತಾಳ ಅಣ್ಣ. ನಾನು ಹಾಸನದಲ್ಲಿರೋದು. ಈ ಒಂದು ಕಾರ್ಯಕ್ರಮ ಚೆಸ್ ಟೂರ್ನಮೆಂಟ್ ನಮ್ಮ ಸೊಸೆ ಅಂದರೆ ಗೀತಾಳ ಮಗಳ ಒಂದು ನೆನಪಿಗೋಸ್ಕರ. ಅವಳು ನಮ್ಮ ಭಾಳ ನೆಚ್ಚಿನ ಸೊಸೆ. ಅವಳು 2 ವರ್ಷ ಹಿಂದೆ ದೇವರ ಪಾದ ಸೇರಿಕೊಂಡ್ಳು. ಯಾವುದೋ ಒಂದು ಘಟನೆಯಿಂದಾಗಿ ಈ ಥರ ಒಂದು ನೆನಪಿಗೋಸ್ಕರ ನಾವು ಈ ಚೆಸ್ ಟೂರ್ನಮೆಂಟನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಸಾಧಾರಣವಾಗಿ ಎಲ್ಲ ಊರಿಂದ, ಸುತ್ತಮುತ್ತ ಊರಿಂದೆಲ್ಲ ಒಂದು 240 ಮಕ್ಕಳು ಬಂದಿದ್ದಾರೆ. ನಾವು 120 ಮಕ್ಕಳು ಅಂತ ಅಂದ್ಕೊಂಡಿದ್ವಿ. 240 ಮಕ್ಕಳನ್ನ ಆಡಿಸ್ತಾ ಇದ್ದೀವಿ. ಇದೊಂದು ಈ ಒಂದು ಊರಿನಲ್ಲಿ ಬೃಹತ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸತ್ಯಸಾಯಿ ಲೋಕಸಭಾ ಟ್ರಸ್ಟ್ನ ಸೆಕ್ರೆಟರಿ ಅವರು ಉದ್ಘಾಟನೆ ಮಾಡಿದರು. ಹಾಗೆ ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದಿದ್ದರು. ಹಾಗೆ ಇನ್ನಿತರ ಗಣ್ಯರು ಬಂದು ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಕೂಡ ನಡೆಯಿತು. ಆಮೇಲೆ ಚೆಸ್ ಟೂರ್ನಮೆಂಟಿನ 1ನೇ ರೌಂಡ್ ಮುಗಿದು 2ನೇ ರೌಂಡ್ನ ಹಂತಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ದೀವಿ. ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಅಣ್ಣ ಜಯಪಾಲ್ ಚಂದಾಡಿ ಹಾಗೂ ಸಾಯಿಗೀತಾ ಇವರಿಗೆಲ್ಲರಿಗೂ ಇದೊಂದು ನಮ್ಮೆಲ್ಲ ಒಂದು ಕುಟುಂಬಕ್ಕೆ ಇದು ಸಂತೋಷ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸತ್ಯಪಾಲ್ ಅಂತ ಸಾಯಿಗೀತಾ ಚಂದಾಡಿಯವರ ಅಣ್ಣ. ನಾನು ಇರೋದು ಹಾಸನದಲ್ಲಿ.
ಇದು ನಮ್ಮ ಸೊಸೆ ಅಂದರೆ ಸಾಯಿ ಗೀತಾಳ ಮಗಳ ಒಂದು ನೆನಪಿನ ಸಲುವಾಗಿ ಈ ಒಂದು ಚೆಸ್ ಟೂರ್ನಮೆಂಟನ್ನು ನಾವು ಆಯೋಜಿಸಿದ್ದೇವೆ. ಆಯೋಜಿಸುವ ಮೊದಲು ನಾವು 100-120 ಮಕ್ಕಳು ಅಂತ ಅಂದ್ಕೊಂಡಿದ್ವಿ. ಕೊನೆ ಗಳಿಗೆಯಲ್ಲಿ 220 ಮಕ್ಕಳು ಸೇರಿಕೊಂಡಿದ್ದಾರೆ. ನಮ್ಮ ಊರಿನ ಮಾತ್ರ ಅಲ್ಲ, 4 ಗ್ರಾಮಗಳ ಜಿಲ್ಲಾ ಮಟ್ಟದಂತ ಹೇಳ್ಬೋದು ತುಂಬ ಮಕ್ಕಳು ನೋಂದಾಯಿಸಿಕೊಂಡು ಇಲ್ಲಿ ಆಡಲಿಕ್ಕೆ ಬಂದಿದ್ದಾರೆ. ಹಾಗೆ ಬೆಳಿಗ್ಗೆ ಸಭಾ ಕಾರ್ಯಕ್ರಮದಲ್ಲಿ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಚಂದ್ರಶೇಖರ್ ಭಟ್ ಅವರು ಇದನ್ನು ಉದ್ಘಾಟಿಸಿದರು. ಹಾಗೆ ಹಲವಾರು ಗಣ್ಯರು ಇಲ್ಲಿ ಬಂದಿದ್ದರು. ಇದೆಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತಾ ಇದೆ. ಈಗ 1 ರೌಂಡ್ ಮುಗಿತಾ ಇದೆ. ಫೈನಲ್ 1 ರೌಂಡ್ ಮುಗಿದೇ ಆಯಿತು ಅಂತ ಅಂದ್ಕೋಬೋದು. ಇನ್ನು 2ನೇ ರೌಂಡಿಗೆ ಸಜ್ಜಾಗ್ತಾ ಇದ್ದಾರೆ. ಈ ತುಂಬ ಸುಸೂತ್ರವಾಗಿ ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ, ಎಲ್ಲ ಪೋಷಕರಿಗೂ, ಇಲ್ಲಿ ಬಂದಂಥ ಆರ್ಬಿಟರ್ಸ್ ಇರ್ಬೋದು, 16 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಕೆಲಸ ಮಾಡಿದಂಥ ಎಲೆಕ್ಟ್ರಿಸಿಟಿ ಇರ್ಬೋದು, ನಮ್ಮ ಕಾಳೆ ನ್ಯೂಸ್ನವ್ರು ಇರ್ಬೋದು, ಇನ್ನಿತರ ಹಲವಾರು ಮಂದಿ ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸ್ವಯಂ ಸೇವಕರಿದ್ದಾರೆ, ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಒಂದು ಕಡೆಯಲ್ಲಿ ಸಿಸ್ಟಮ್ ವ್ಯವಸ್ಥೆಗಳು, ಈ ಥರ ತುಂಬ ಕೆಲಸಗಳನ್ನು ವಾಲಂಟಿಯರ್ ಆಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಜಯಪಾಲ ಚಂದಾಡಿ ಅಂತ, ನಾನು ಇದೇ ಮನೆಯವನು. ಬಟ್ ನನಗೆ ಚೆಸ್ ಆ್ಯಕ್ಟಿವಿಟೀಸ್ ಎಲ್ಲ ತಮಿಳುನಾಡಲ್ಲಿ ಕೇಂದ್ರೀಕೃತವಾದ್ದು. ನಾನು ತಮಿಳುನಾಡು ಸರ್ಕಾರಕ್ಕಿಂತ 500 ಟೂರ್ನಮೆಂಟ್ ಮೇಲೆ ಮಾಡಿದ್ದೀನಿ. ಸರ್ಕಾರಿ ಸ್ಕೂಲ್ಗಳಿಗೆ ಸಂಬಂಧ ಅದು ಝೋನಲ್, ಡಿಸ್ಟ್ರಿಕ್ಟ್, ಬ್ಲಾಕ್ ಇಂಥ ಟೂರ್ನಮೆಂಟ್ಸಲ್ಲಿ ಗೌರ್ಮೆಂಟ್ಗೆ ಮಾಡಿದ್ದೀವಿ. ಅದೇ ಥರ ಕರ್ನಾಟಕಕ್ಕೆ ಬೇಕಾದಷ್ಟು ಮಾಡಿದ್ದೀನಿ. ಹೊಸೂರಿಗೆ ಕನಿಷ್ಠ 500 ಟೂರ್ನಮೆಂಟ್ ಮಾಡಿದ ಅನುಭವ ಇದೆ. ಚೆಸ್ ನಂದು ಅದೇ. ಮತ್ತು ಹೊಸ ಅಲ್ಲಿ ಚೆಸ್ ಕ್ಲಾಸ್ ನಮಗೆ ಡೈಲಿ ಕ್ಲಾಸ್ ಬೇರೆ ಇದೆ. ಇದು ಚಂದಾಡಿ ಮನೆಯಲ್ಲಿ ನಮ್ಮ ತಂಗಿ ಮಗಳು ಅನ್ವಿತಾ ದಿವಸ ಆದಮೇಲೆ ಅವಳ ಹೆಸರು ಮಾಡಬೇಕನ್ನೋದು ಆಸೆ ಇತ್ತು. ನಮ್ಮ ತಂಗಿ ಸಾಯಿ ಗೀತನಿಗೆ ಅದನ್ನು ಮಾಡಿದ್ಲು, ಪ್ರಯತ್ನ ಪಟ್ಟಳು. ಆ್ಯಕ್ಚುಲಿ ನಮ್ಮ ನಿರೀಕ್ಷೆ ಒಂದು 100 ಒಳಗೆ ಅಥವಾ 100 ಆಚೆ ಈಚೆ ಇತ್ತು. ಆದರೆ ಅದು ಯಾವುದೋ ಒಂದು ಅಭೂತಪೂರ್ವ ಸನ್ನಿವೇಶ, ಎಲ್ಲ ಒಂದು ಕಮ್ಮಿ 240 ಪಕ್ಕ ಯಾವುದು ಎಂಟ್ರಿ ಆಗಿ ಒಂಥರ ಕಂಜೆಸ್ಟೆಡ್ ಆದರೂ ಮತ್ತು ತಿರುಗಿ ನಾವು ಸುಧಾರಿಸ್ಕೊಂಡು ಅದನ್ನು ಮಾಡಿದ್ವಿ. ಇದೊಂದು ದೊಡ್ಡ ಘಟನೆ. ಮುಂದೆ ಇಂಥದ್ದು ಹಳ್ಳಿಯಲ್ಲಿ ನಡೆದದ್ದು ಭಾಳ ಸಂತೋಷ ವಿಷಯ. ಹೀಗೆ ನಡೀಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮುಂದೆಯೂ ಆ ಸಾಯಿ ಗೀತಾ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ಕೊತೀನಿ. ನಾವು ಇಲ್ಲಿಗ ಚಂದಳಿಕೆ ಹತ್ತಿರ ಇಲ್ಲಿ ಬಂದಿದ್ದೇವೆ. ಹೆಚ್ಚಿನ ಮಕ್ಕಳು ತುಂಬ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಮಕ್ಕಳನ್ನು ನೋಡುವಾಗ ಸಹ ನಮಗೆ ತುಂಬ ಖುಷಿಯಾಗ್ತದೆ. 150 ಅರೌಂಡ್ ಅವರು ಎಕ್ಸ್ಪೆಕ್ಟ್ ಮಾಡಿದರು. ಸುತ್ತಮುತ್ತ ಮಕ್ಕಳು ಅರೌಂಡ್ 240-250ಯ ಮೇಲೆ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳಿಗೂ ಪ್ರತಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ ಮಕ್ಕಳಿಗೂ ಅದರಲ್ಲಿಗ ನಾನು ಸೋತೆ, ನಾನು ಗೆದ್ದೆ ಅಂತ ಹೇಳಿ ಏನು ಬೇಜಾರಾಗುವ ಇದಿಲ್ಲ. ಸೊ ಎಲ್ಲ ಮಕ್ಕಳು ಪುನಃ ಸೆಕೆಂಡ್ ರೌಂಡಿಗೆ ಈಗ ರೆಡಿ ಆಗ್ತಾ ಇದ್ದಾರೆ. ಸೊ ಮಕ್ಕಳ ಇದು ಮತ್ತು ಇವರ ಅರೇಂಜ್ಮೆಂಟ್ಸ್ ಮಾತ್ರ ತುಂಬ ಒಳ್ಳೆಯದಾಗಿದೆ. ಟೈಮಿಗೆ ಮಕ್ಕಳಿಗೆ ತಿಂಡಿ ಬೇಕಾ, ಹೋಗಿ ತಿನ್ನಿ ಬನ್ನಿ, ಹೋಗಿ ತಿನ್ನಿ ಬನ್ನಿ, ಇದೇ ಆಗ್ತಾ ಉಂಟು ಮಕ್ಕಳದ್ದು. ಮತ್ತು ಅವರ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್,
ಟೇಬಲ್ ಅರೇಂಜ್ಮೆಂಟ್ಸ್ ತುಂಬ ಒಳ್ಳೆಯದಾಗಿದೆ. ಸೊ ಇದೇ ರೀತಿ ಇನ್ನೂ ಕೂಡ ಇವರು ಇನ್ನೂ ಮಕ್ಕಳಿಗೆ ಹೀಗೆ ಪ್ರೋತ್ಸಾಹ ಕೊಡಲಿ. ಸೊ ಇಷ್ಟು ಕಂಡಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೆ ರೀತಿಯ ಅರೇಂಜ್ಮೆಂಟ್ಸ್ ಮಕ್ಕಳಿಗೆ ಕೊಟ್ಟರು. ಮತ್ತು ಇಲ್ಲಿಯ ಅಂದರೆ ಅರ್ಬನ್ ಏರಿಯಾದಲ್ಲಿ ಎಲ್ಲ ಕಡೆ ಮಾಡೋದು ಫೈನ್, ನಾವು ನೋಡ್ತಾ ಇರ್ತೇವೆ. ಬಟ್ ರೂರಲ್ ಏರಿಯಾದಲ್ಲಿ ಇಷ್ಟು ಮಕ್ಕಳಿಗೆ ಈವನ್ ಒಂದು ಸ್ಟೇಟ್ ಲೆವೆಲಲ್ಲಿ ಕೂಡ ಇಷ್ಟು ಕಾಂಪೋನೆಂಟ್ಸ್ ಇರಲಿಕ್ಕಿಲ್ಲ. ಇಷ್ಟನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಗ್ರೇಟ್. ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. Hello, my name is Bhavit. I'm grade 3. I go to Podar International School, Mangalore. I like the tournament. The arrangements are good. I went to many tournaments. Totally, I have 24 trophies. I love chess. I practice it. I go to offline and online chess. And I like the chess tournament. It's very nice to go to many tournaments and win the trophies, especially playing and winning with the opponent. I like to calculate. I like to take my time on the game. I practice in home. Thank you. ನಾನು ಹಾಸನದಿಂದ ಬಂದಿದ್ದೀನಿ ಇಷ್ಟು ದೂರ ಇಲ್ಲಿಗೆ ಚೆಸ್ ಮ್ಯಾಚ್ ಆಡೋದಕ್ಕೆ. ಇಲ್ಲಿ ಒಳ್ಳೆ ಚೆಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಫ್ರೀ ಅಡ್ಮಿಷನಿಂದ. ನಾ ಮೊದಲನೇ ಮ್ಯಾಚ್ ವಿನ್ ಆದೆ. ಚೆನ್ನಾಗಿ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಅಳಿಕೆಯ ಈ ಒಂದು ಕುಗ್ರಾಮದಲ್ಲಿ ಇಂತಹ ಒಂದು ವಿಶೇಷವಾದಂಥ ಚದುರಂಗ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಪ್ರಥಮವಾಗಿ ಈ ಮನೆಯವರಿಗೆ ನಾನು ಅಭಿನಂದಿಸ್ತೇನೆ. ಆಮೇಲೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಇಲ್ಲಿ ಸುಮಾರು ನಿರೀಕ್ಷೆಗೂ ಮೀರಿ 250 ಮಕ್ಕಳು ಸೇರಿದ್ದಾರೆ. ಅಂದರೆ ಈ ಚೆಸ್ ಆಟದ ಬಗ್ಗೆ ಮಕ್ಕಳಿಗೆ ಎಷ್ಟು ಆಸಕ್ತಿ ಇದೆ ಎನ್ನುವುದನ್ನು ತೋರಿಸ್ತದೆ. ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಅಂದರೆ ಆ ಆಟದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಮಕ್ಕಳಲ್ಲಿ ಇದೆ ಎನ್ನುವುದು ಸ್ಪಷ್ಟವಾಗ್ತಾಯಿದೆ. ಮತ್ತು ಈಗಿನ ವಿದ್ಯಮಾನಗಳಲ್ಲಿ ನಮ್ಮ ದೇಶದವರೇ ಈ ಒಂದು ಅಂತಾರಾಷ್ಟ್ರೀಯ ವಿಶ್ವ ಚಾಂಪಿಯನ್ ಆದ್ದು ಕೂಡ ಇದಕ್ಕೆ ಒಂದು ಪ್ರೇರಣೆಯಾಗಿದೆ ಅಂತ ನಾನು ಭಾವಿಸ್ತೇನೆ. ಇಂತಹ ಒಂದು ಪ್ರೋತ್ಸಾಹಗಳು ಮಕ್ಕಳಿಗೆ ನಿರಂತರವಾಗಿ ಮನೆಯಲ್ಲಿ ಹಾಗೂ ಊರಿನಲ್ಲಿ ಗ್ರಾಮಗಳಲ್ಲಿ ಸಿಗಲಿ. ಇಂತಹ ಒಂದು ಶ್ರೇಷ್ಠವಾದ ಆಟದಲ್ಲಿ ಇಲ್ಲಿ ಸೇರಿದಂಥ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ಗಳಾಗಲಿ ಅಂತ ಆಶಿಸ್ತಾ ಮಾತಿಗೆ ಪೂರ್ಣ ವಿರಾಮವನ್ನು ಆಗ್ತಾ ಇದ್ದೇನೆ. From 6th of Vital JCC English Medium School. I played one match. I won. I am interested for next
next match. I want to win that match and I want to get trophies. ನಾನು ಖಡ್ಯ ಕೊಣಾಜೆ ಹಿರಿಯ ಪ್ರೌಢ ಶಾಲೆಯ ಮುಖ್ಯ ಶಿಕ್ಷಕರು. ನಾವಿವತ್ತು ಈ ಒಂದು ಚೆಸ್ ಪಂದ್ಯಾಟಕ್ಕೆ ಆಗಮಿಸಿದ್ದೇವೆ. ಆಗಮಿಸುವಾಗ ಇಲ್ಲಿರುವಂಥ ಮಕ್ಕಳನ್ನು ಕಂಡ ಕೂಡಲೇ ಇದೊಂದು ಚೆಸ್ ಪಂದ್ಯಾಟಕ್ಕಿಂತ ಮಕ್ಕಳ ಒಂದು ಹಬ್ಬ ಅಂತ ನಾನು ಹೇಳಬಹುದು. ಕುಮಾರಿ ದಿವಂಗತ ಅನ್ವಿತಾ ಹೆಗ್ಡೆ ಅವರ ಸ್ಮರಣಾರ್ಥ ಮಾಡುವಂಥ ಒಂದು ಈ ಚೆಸ್ ಪಂದ್ಯಾಟ ಮಕ್ಕಳು ಭಾಗವಹಿಸಲಿಕ್ಕೆ ಅತ್ಯಂತ ವಿಶೇಷವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಸಾಯಿ ಗೀತಾ ಹೆಗ್ಡೆ ಹಾಗೂ ಶ್ರೀಯುತ ಜಯಪಾಲ್ ಚಂದಾಡಿಯವರು, ಇವರಿಗೆ ನಾನು ನಮ್ಮ ಖಡ್ಯಕೊಣಾಜೆ ಶಾಲೆಯ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇವತ್ತು ಅನ್ವಿತಾ ಹೆಗ್ಡೆ ಇವರ ಸ್ಮರಣಾರ್ಥವಾಗಿ ಚದುರಂಗ ಆಟ ಇಲ್ಲಿ ನಡೀತಾ ಇದೆ. ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ. ಒಂದು 240 ಮಕ್ಕಳು ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದಾರೆ. ಫಸ್ಟ್ ರೌಂಡ್ ಆಟ ಇದುವರೆಗೆ ಆಗಿದೆ. ಅದೇ ರೀತಿ ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ಎಲ್ಲ ರೀತಿ ಒಂದು ವ್ಯವಸ್ಥಿತ ಕಾರ್ಯಕ್ರಮ ನಡೀತಾ ಇದೆ. ಆದರೆ ದೂರದಿಂದ ಕೂಡ ಆಗಮಿಸ್ತಾ ಇದ್ದಾರೆ ಜನರು. ನನ್ನ ಮಗ ಕೂಡ ಬಂದಿದ್ದಾರೆ. ನಮ್ಮ ಶಾಲೆಯಿಂದ ಬೇರೆ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಇದೇ ಊರಿಂದಲ್ಲೆಲ್ಲ ಹಾಸನದಿಂದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಬರುವ ವರ್ಷ ಇದಕ್ಕಿಂತ ಹೆಚ್ಚಿನ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಒಳ್ಳೆಯದಾಗಿದೆ ಕಾರ್ಯಕ್ರಮ. ಭಾಳ ನೆಚ್ಚಿನ ಸೊಸೆ ಅವಳು 2 ವರ್ಷ ಹಿಂದೆ ದೇವರ ಪಾದ ಸೇರಿಕೊಂಡ್ಳು. ನಾವು ನೆನೆಸಿದ್ದಕ್ಕಿಂತ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಜಾಸ್ತಿ ಮಾಡಿದ್ದಾರೆ. ಅನ್ವಿತಾ ಹೆಗ್ಡೆ ಅನ್ನೋದು ನಮ್ಮ ಪಾಲಿಗೆ ಒಂದು ವಜ್ರದ ಹಾಗೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.